ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮಧ್ಯಾಹ್ನದ ವೇಳೆಯಲ್ಲಿ ನಾವು ಈ ರೀತಿಯಾಗಿ ಸೇರಿ ಬರುವಂತೆ ದೇವರು ಕೊಟ್ಟಂತ ವಿಶೇಷವಾದ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ. ದೇವರು ಒಳ್ಳೆಯವನು, ಆತನು ಯಾವಾಗಲೂ ಒಳ್ಳೆಯದನ್ನು ಮಾಡುವ ದೇವರಾಗಿರುವುದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಒಂದು ಗ್ರೇಸ್ ವರ್ಷಿಪರ್ಸ್ ಒಂದು ಪೇಜ್ನ ಮೂಲಕವಾಗಿ ಒಂದು ಫೇಸ್ಬುಕ್ ಲೈವ್ ಅಲ್ಲಿ ಬರುವಂತೆ ಕೊಟ್ಟಂತ ವಿಶೇಷವಾದ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಪಾಸ್ಟರ್ ಮೆಥಿಶಲ್ ಅವ್ರಿಗೂ ಮತ್ತು ಅವರ ಶ್ರೀಮತಿ ಅಂತ ಸಿಸ್ಟರ್ ಮಂಜುಳಾ ಅವ್ರಿಗೂ ಮತ್ತು ಅವರೆಲ್ಲ ಸಭೆಯ ತಂಡದವರಿಗೂ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದನೆ ಸಲ್ಲಿಸುತ್ತೇವೆ. ಈ ಒಂದು ಗ್ರೇಸ್ ವರ್ಷಿಪರ್ ಪೇಜ್ನ ತಂಡದ ನಿಮಿತ್ತವಾಗಿ ನಮಗೆ ಅವರು ಆಹ್ವಾನ ಮಾಡಿದ್ದಾರೆ. ಈ ಒಂದು ಸಮಯದಲ್ಲಿ ದೇವರ ವಾಕ್ಯ ಹಂಚಲಿಕ್ಕೆ ಮತ್ತು ದೇವರಿಗೆ ಆರಾಧನೆ ಮಾಡಲಿಕ್ಕೆ ಕೊಟ್ಟಂತ ವಿಶೇಷವಾದ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ. ಈ ಸಮಯದಲ್ಲಿ ನಾವು ಪ್ರಾರ್ಥನಾ ಪೂರ್ವಕವಾಗಿ ಈ ದಿನದ ಒಂದು ಕೂಟವನ್ನು ಪ್ರಾರಂಭಿಸುವರಾಗಿರೋಣ. ಸ್ತೋತ್ರ ದೇವರೇ, ಹಲ್ಲೆಲೂಯಾ ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಕರ್ತನೆ ಇನ್ನೊಂದು ಆವರ್ತಿ ಈ ಮಧ್ಯಾಹ್ನದ ವೇಳೆಯಲ್ಲಿ ಕರ್ತನೆ ಅಪ್ಪ ಹೌದು ಸ್ವಾಮಿ, ಈ ಪೇಜಲ್ಲಿ ಬರಲು ಕೊಟ್ಟ ನಿಮ್ಮ ಮಹಾ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಈ ಮಹಾ ಅವಕಾಶಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಕರ್ತನೆ ಅಪ್ಪ. ನೀವು ಮಾಡಿರುವ ಎಲ್ಲ ಸಹಾಯ ಉಪಕಾರಗಳನ್ನ ನೆನೆಸಿ ನಾವು ಸ್ತೋತ್ರಗಳನ್ನ ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ಅದೇ ರೀತಿಯಾಗಿ ಕರ್ತನೆ ಈ ಕೂಟದ ಮುಖಾಂತರ ಸ್ವಾಮಿ ನೀವು ಮಹಿಮೆ ಹೊಂದ್ಕೋಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಈ ಕೂಟವನ್ನ ನೀವು ನಡೆಸ್ಕೊಡ್ಬೇಕಾಗಿ, ಈ ಕೂಟದಲ್ಲಿ ದೇವರ ನಿಮ್ಮ ಪ್ರಸನ್ನತೆಯು, ನಿಮ್ಮ ಸಾನ್ನಿಧ್ಯಾನವು, ನಿಮ್ಮ ಶಕ್ತಿಯು ದೇವರೇ, ನಮ್ಮ ಅಭಿಷೇಕವು, ಪವಿತ್ರಾತ್ಮನ ಚಲನೆಯು ಈ ಕೂಟದ ಮುಖಾಂತರ ದೇವರೇ ಅಪ್ಪ ಹೊರ ಬರ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಸ್ವಾಮಿ. ಈ ಕೂಟದ ಮುಖಾಂತರ ಯೇಸುವೆ ನಿನ್ನ ನಾಮವು ಮಹಿಮೆ ಹೊಂದಬೇಕಾಗಿ, ಈ ಕೂಟವು ಅನೇಕರಿಗೆ ಪ್ರಯೋಜನ ಉಳ್ಳದಾಗಿ ಇರಬೇಕಾಗಿ ನಾನು ಕೇಳ್ಕೊಳ್ತೇನೆ ಕರ್ತನೆ. ಇದು ಸ್ವತಂತ್ರ ದಿನ ಆಗಿರೋದ್ರಿಂದ ಎಲ್ಲರೂ ಬಂಧನಗಳಿಂದ, ಕಟ್ಟುಗಳಿಂದ ದೇವರ ಎಲ್ಲ ಶಕ್ತಿಗಳಿಂದ, ಸೈತಾನನಿಂದ ದೇವರ ಯೇಸು ಕ್ರಿಸ್ತನ ನಾಮದಲ್ಲಿ ಅಪ್ಪ ಸ್ವತಂತ್ರರಾಗಬೇಕಾಗಿ, ಬಿಡುಗಡೆ ಹೊಂದ್ಕೋಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಕೂಟದ ಮುಖಾಂತರ ದೇವರೇ ನಿಮ್ಮ ನಾಮ ಮಹಿಮೆ ಹೊಂದಬೇಕಾಗಿ, ಈ ಕೂಟವನ್ನು ಆಶೀರ್ವದಿಸಬೇಕಾಗಿ ದೇವರೇ. ಅದೇ ರೀತಿಯಾಗಿ ಈ ಕೂಟಕ್ಕೆ ಆಹ್ವಾನಿಸಿದ ಒಂದು ತಂಡವನ್ನ, ಗುಂಪನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಆಶೀರ್ವದಿಸ್ತಾ ಇದ್ದೇವೆ ಸ್ವಾಮಿ. ಕರ್ತನೆ ನೀನು ಇನ್ನೂ ಅವ್ರನ್ನ ಹೆಚ್ಚಾಗಿ ಉಪಯೋಗಿಸ್ಕೋಬೇಕಾಗಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಈ ಕೂಟವನ್ನ, ನಮ್ಮೆಲ್ಲವನ್ನ ದೇವರೇ ಮುಂದೆ ಮಾಡುವ ಆರಾಧನೆಯನ್ನ, ವಾಕ್ಯ ಭಾಗವನ್ನ ಕರ್ತನೆ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೆನ್ ಆಮೆನ್ ಹಲ್ಲೆಲೂಯಾ. ಸ್ತೋತ್ರ ದೇವರೇ, ಸ್ತೋತ್ರ. ಅದೇ ರೀತಿಯಾಗಿ ದೇವರ ನಾಮ ಮಹಿಮೆ ಹೊಂದಲಿ ಕರ್ತನೆ. ನಿನಗೆ ಸ್ತೋತ್ರ. ಈ ಒಂದು ಕೂಟದ ಮುಖಾಂತರ ಅನೇಕರು ದೇವರನ್ನ ಹೊಂದಿಕೊಳ್ಳುವಂತೆ, ರಕ್ಷಣೆಗೆ ಬರುವಂತೆ, ಪ್ರತಿಯೊಂದು ವಾಕ್ಯವು ಪ್ರತಿಯೊಬ್ಬರ ಸಂಗಡ ಮಾತನಾಡಿಕೊಳ್ಳುವಂತೆ ನೋಡುತ್ತಿರುವ ಪ್ರತಿಯೊಬ್ಬರು ನೀವು ಕೂಡ ಪ್ರಾರ್ಥನಾ ಪೂರ್ವಕರಾಗಿ ಇರಬೇಕಾಗಿ ನಾನು ಬೇಡ್ಕೊಳ್ತೇನೆ. ಹಲ್ಲೆಲೂಯಾ. ಕರ್ತನೆ ನೀನು ಕಾರ್ಯ ಮಾಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ಕರ್ತನೆ. ನಿಮ್ಮ ಸಾನ್ನಿಧ್ಯಾನಕ್ಕಾಗಿ ಸ್ತೋತ್ರ, ನಿಮ್ಮ ಪ್ರಸನ್ನತೆಗಾಗಿ ಸ್ತೋತ್ರ ದೇವರೇ. ಹಲ್ಲೆಲೂಯಾ. ದೇವರೇ, ನಿಮ್ಮ ಚಿತ್ತವು, ನಿಮ್ಮ ಉದ್ದೇಶವು ಇದರ ಮುಖಾಂತರ ನೆರವೇರಲಪ್ಪ. ದೇವರ ನಮಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ಸ್ವಲ್ಪ ಸಮಯ ದೇವರನ್ನ ಆರಾಧನೆ ಮಾಡುವರಾಗಿರೋಣ. ಹಲ್ಲೆಲೂಯಾ. ದೇವರು ಮಾಡಿದಂತ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ ಎಂಬುದಾಗಿ ಹಾಡನಾಡ್ತಾ ದೇವರ ನಾಮವನ್ನು ಘನಪಡಿಸುವರಾಗಿರೋಣ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ದೇವಾದಿ ದೇವನಿಗೆ, ರಾಜ್ಯಾದಿ ರಾಜನಿಗೆ ಸ್ತೋತ್ರ ಸಲ್ಲಿಸುತ್ತಾ ಆತನ ನಾಮವನ್ನು ಘನಪಡಿಸಿ, ಆತನ ಸ್ತುತಿಸಿ ಆತನ ನಾಮವನ್ನು ಘನಪಡಿಸುವರಾಗಿರೋಣ. ಹಲ್ಲೆಲೂಯಾ. ಸ್ತೋತ್ರ. ಸ್ತೋತ್ರ ದೇವರೇ. ಹಲ್ಲೆಲೂಯಾ. ಎಲ್ಲರೂ ಇರುವ ಸ್ಥಳಗಳಲ್ಲಿ ಚಪ್ಪಾಳೆಗಳನ್ನು ತಟ್ಟುತ್ತಾ ದೇವರನ್ನ ಮಹಿಮೆಯಿಂದ ನಾವು ಆರಾಧನೆ ಮಾಡೋಣ. ಹಲ್ಲೆಲೂಯಾ. ಸ್ತೋತ್ರ ದೇವರೇ. ಕರ್ತನೇ, ನಿನ್ನ ನಂಬಿದವರಿಗೆ ಎಲ್ಲ ಒಳ್ಳೆಯದೇ ಆಗುವುದಾಗಿರೋದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ವಂದನೆ ರಕ್ಷಕನೇ. ಸ್ತೋತ್ರ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ದೇವರೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ.
ಸ್ತೋತ್ರವಾಗಲಿ ಕರ್ತನಿಗೆ, ನಿನಗೆ ಮಹಿಮೆ ಉಂಟಾಗಲಿ. ರಾಜಾದಿರಾಜನ ಕರ್ತನಿ ಕರ್ತನು ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಹಲ್ಲೆಲೂಯಾ. ಸ್ತೋತ್ರ, ಮಹಿಮೆ ನಿನಗೆ, ಆರಾಧನೆ ಯೇಸುವೇ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಗಾಢದ ಕಾಲದಲ್ಲಿ ನಡೆಯುವಾಗಲೂ ನಿನ್ನ ಜೊತೆಗೆ ನಡೆಸುವ ದೇವರೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಗಾಢಂಧಕಾರದಿ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ಗಾಢಂಧಕಾರದಿ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ನೀ ನನ್ನ ಜೊತೆಯೆಂದು ಇರುವೆ ದೇವಾ, ನಿನ್ನ ವಾಗ್ದಾನ ನನ್ನ ನೆರವೇರುವುದು. ನೀ ನನ್ನ ಜೊತೆಯಲ್ಲೇ ಇರುವೆ ದೇವಾ, ನಿನ್ನ ವಾಗ್ದಾನ ನನ್ನ ನೆರವೇರುವುದು. ಓಯ್ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓಯ್ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲರೂ ಒಟ್ಟಾಗಿ ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಬಂದು ಮಿತ್ರರು ನನ್ನ ಕೈ ಬಿಟ್ಟರು, ಈಗ ಹೌದು ಆತ್ಮೀಯ ದೂಷಿಸಿದರು, ಆತನ ಕೃಪೆಯೊಂದಿಗೆ ಶಾಶ್ವತವಾಗಿರುವುದಕ್ಕಾಗಿ ತನಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಸ್ತೋತ್ರ ರಾಜ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮಹಿಮೆ ನಿನಗೆ, ಮಹಿಮೆ ಉಂಟಾಗಲಿ ಯೇಸುವೇ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ತೋತ್ರ. ಓ ಮಹಿಮೆ ಯೇಸುವೇ. ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರು ನನ್ನ ದೂಷಿಸಿದರು. ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರು ನನ್ನ ದೂಷಿಸಿದರು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನನ್ನ ನೆರವೇರುವುದು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನನ್ನ ನೆರವೇರುವುದು. ಓಯ್ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓಯ್ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲರೂ ಒಟ್ಟಾಗಿ ಯೇಸುವಿಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓಯ್ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು. ಹೌದು, ಯಾರ್ಯಾರೆಲ್ಲ ಆತನನ್ನ ಪ್ರೀತಿಸ್ತಾರೋ ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಯಾಕೆಂದ್ರೆ ಕೃಪೆಗಳ ದೇವರೇ ಸ್ತೋತ್ರ, ಕನಿಕರಗಳ ದೇವರೇ ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. 2020 ವರ್ಷಗಳ ಆಮೆನ್. ಹಿಂದೆ ಆಮೆನ್. ನಮಗಾಗಿ ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ತನ್ನ ಯು ಲಾರ್ಡ್ ಪ್ರಾಣವನ್ನ ಆ ಜೀಸಸ್. ಶಿಲುಬೆ ಮೇಲೆ ಕೊಟ್ಟ ದೇವರು. ಆಮೆನ್. ಥ್ಯಾಂಕ್ ಯು ನಮ್ಮ ಹೋಲಿ ಸ್ಪಿರಿಟ್. ಪಾಪಗಳಿಗಾಗಿ, ನಮ್ಮ ಅಪರಾಧಗಳಿಗಾಗಿ, ನಮ್ಮ ಸ್ತೋತ್ರ, ಶಾಪಕ್ಕಾಗಿ, ಸ್ತೋತ್ರ. ನಮ್ಮ ರೋಗಕ್ಕಾಗಿ, ಆಮೆನ್. ನಮಗೊಂದು ಆಮೆನ್. ಬರುವ ಎಲ್ಲ ಒಂದು ಕಷ್ಟಗಳಿಗಾಗಿ Thank you, Lord Jesus. ಆತನು ತನ್ನನ್ನು ತಾನೇ ಸಜೀವ ಸ್ತೋತ್ರವಾಗಲಿ, ಯಜ್ಞವಾಗಿ ಸ್ತೋತ್ರವಾಗಲಿ. ಅರ್ಪಿಸಿಕೊಂಡ ದೇವರು. ಆತನು
ನಂಬುವವರೆಲ್ಲರಿಗೂ ಒಳ್ಳೆಯದೇ ಆಗುವುದಾಗಿದೆ. ಸ್ತೋತ್ರವಾಗಲಿ ಆತನು ನಂಬುವ ಪ್ರತಿಯೊಬ್ಬರಿಗೂ ರಕ್ಷಣೆ ಸಿಗುವುದಾಗಿದೆ ಅಂತ ದೇವರನ್ನ ಸ್ತುತಿಸೋಣ, ಮಹಿಮೆ ಪಡಿಸೋಣ. ಈ ಮಧ್ಯಾಹ್ನದ ಸಮಯದಲ್ಲಿ ನೋಡುತ್ತಿರುವ ಪ್ರತಿಯೊಬ್ಬರು, ಈ ಫೇಸ್ಬುಕ್ ಗೆ ಬಂದಿರುವ ಪ್ರತಿಯೊಬ್ಬರು ದೇವರನ್ನ ಕೊಂಡಾಡೋಣ. ಭಯವಿಲ್ಲ ಭಯವಿಲ್ಲ ಎಂಬುದಾಗಿ ಹಾಡನಾಡುತ್ತ ದೇವರ ನಮ್ಮನ್ನು ಘನಪಡಿಸುವರಾಗಿರೋಣ. ಹಾಲೆಲೂಯಾ, ಸ್ತೋತ್ರವಾಗಲಿ 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 ಕರ್ತನೆ. ಹಾಲೆಲೂಯಾ. ಭಯವಿಲ್ಲ ಭಯವೇ ಇಲ್ಲ, ಜಯ ಜಯ ತಾನೇ. ಭಯವಿಲ್ಲ ಭಯವೇ ಇಲ್ಲ, ಜಯ ಜಯ ತಾನೇ. ಪ್ರಾರ್ಥನೆಗೆ ಉತ್ತರ ಉಂಟು, ಯೇಸು ನಾಮದಿ ಜಯ ಉಂಟು. ಪ್ರಾರ್ಥನೆಗೆ ಉತ್ತರ ಉಂಟು, ಯೇಸು ನಾಮದಿ ಜಯ ಉಂಟು. ಯೇಸು ನಾಮದಿ ಜಯ ಉಂಟು, ಯೇಸು ನಾಮದಿ ಜಯ ಉಂಟು. ಭಯವಿಲ್ಲ ಭಯವೇ ಇಲ್ಲ, ಜಯ ಜಯ ತಾನೇ. ಆಮೆನ್. ಜಯವಿಲ್ಲ ಜಯವೇ ಇಲ್ಲ, ಜಯ ಜಯ ತಾನೇ. ಭಯವಿಲ್ಲ ಭಯವೇ ಇಲ್ಲ. ಅಬ್ರಾಮ ದೇವರು ನನ್ನೊಂದಿಗೆ ಇರುವ ದೇವರಾಗಿರುವುದಕ್ಕಾಗಿ ಆತನಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯಾ. ದೇವರು ನನ್ನೊಂದಿಗೆ ಇರುವ, ಆಶೀರ್ವದಿಸುವನು, ಅಭಿವೃದ್ಧಿ ಪಡಿಸುವನು. ಅಬ್ರಹಾಮ ದೇವರು ನನ್ನೊಂದಿಗೆ ಇರುವ, ಆಶೀರ್ವದಿಸುವನು, ಅಭಿವೃದ್ಧಿ ಪಡಿಸುವನು. ಜಯ ಒಂದುವೇ ಯೇಸು ನಾಮದಿ, ಜಯ ಒಂದುವೇ ಯೇಸು ನಾಮದಿ. ಸೋಲು ನನಗೆ ಇಲ್ಲ, ನಾನು ಸೋತು ಹೋಗುವುದಿಲ್ಲ. ಜಯ ಉಂಟು ಯೇಸು ನಾಮದಲ್ಲಿ, ಜಯ ಉಂಟು ಯೇಸು ನಾಮದಲ್ಲಿ. ಭಯವಿಲ್ಲ ಭಯವೇ ಇಲ್ಲ, ಜಯ ಜಯ ತಾನೇ. ಭಯವಿಲ್ಲ ಭಯವೇ ಇಲ್ಲ, ಜಯ ಜಯ ತಾನೇ. ಭಯವಿಲ್ಲ ಭಯವೇ ಇಲ್ಲ, ಜಯ ಜಯ ತಾನೇ. ಸ್ತೋತ್ರವಾಗಲಿ ಕರ್ತನೆ. ಹಾಲೆಲೂಯಾ. ಆಮೆನ್ ಆಮೆನ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ. Yes Lord, yes Lord, yes Lord. We praise you Lord. We praise you. We honor you Jesus. Hallelujah. ಸ್ತೋತ್ರಪ್ಪ, ಸ್ತೋತ್ರ ದೇವರೇ. ಸ್ತೋತ್ರವಾಗಲಿ. ಹಾಲೆಲೂಯಾ. ಮಹಿಮೆ ಮಹಿಮೆ. ಹೃದಯ ಬಯಸಿದನು ನನಗೆ ನೀಡುವನು, ನನ್ನ ತವಕ ಎಲ್ಲವನ್ನು ಹೇಗೋ ಪೂರೈಸುವ. ಹೃದಯ ಬಯಸಿದನು ನನಗೆ ನೀಡುವನು, ನನ್ನ ತವಕ ಎಲ್ಲವನ್ನು ಹೇಗೋ ಪೂರೈಸುವ. ಜಯ ಒಂದುವೇ ಯೇಸು ನಾಮದಿ, ಜಯ ಒಂದುವೇ ಯೇಸು ನಾಮದಿ. ಸೋಲು ನನಗೆ ಇಲ್ಲ, ನಾನು ಸೋತು ಹೋಗುವುದಿಲ್ಲ. ಜಯ ಉಂಟು ಯೇಸು ನಾಮದಲ್ಲಿ, ಯೇಸುವೇ ಜಯ ಉಂಟು ಯೇಸು ನಾಮದಲ್ಲಿ. ಭಯವಿಲ್ಲ ಭಯವೇ ಇಲ್ಲ, ಜಯ ಜಯ ತಾನೇ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಭಯವಿಲ್ಲ ಭಯವೇ ಇಲ್ಲ, ಜಯ ಜಯ ತಾನೇ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯಾ. ಸ್ತೋತ್ರವಾಗಲಿ
ಕೃಪೆಯುಳ್ಳ ದೇವರೇ, ವಿರೋಧವಾಗಿರುವಂತೆ ಎಲ್ಲರನ್ನು ಸ್ವಾಮಿ ನಮ್ಮ ಪಕ್ಷ ಸೇರುವಂತೆ ಮಾಡುವಾಗಿದೆ, ಅದಕ್ಕಾಗಿ ಸ್ತೋತ್ರವಾಗಲಿ ಅಪ್ಪ. ಹೌದು ಸ್ವಾಮಿ, ರಕ್ಷಕ ನನ್ನೊಳಗೆ ನೀನು ಜೀವಿಸುವಾಗ ಈ ಲೋಕದಲ್ಲಿ ಯಾವ ರೀತಿಯ ಕೇಡುಗಳಿಲ್ಲ, ಅದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಇರುವವರು ನನ್ನ ಪಕ್ಷ ಸೇರುವರು, ರಕ್ಷಕನನ್ನೊಳಗೆ ಅದನ್ನೇ ಲೋಕ ಅರಿಯುವುದು. ವಿಧವಾಗಿರುವವರು ನನ್ನ ಪಕ್ಷ ಸೇರುವರು, ರಕ್ಷಕನನ್ನೊಳಗೆ ಅದನ್ನೇ ಲೋಕ ಅರಿಯುವುದು. ಜಯ ಒಂದುವೇ ಯೇಸು ನಾಮದಿ, ಜಯ ಒಂದುವೇ ಯೇಸು ನಾಮದಿ, ಸೋಲು ನನಗೆ ಇಲ್ಲ, ನಾನು ಸೋತು ಹೋಗುವುದಿಲ್ಲ. ಜಯ ಯೇಸು ನಾಮದಲ್ಲಿ, ಜಯ ಉಂಟು ಯೇಸು ನಾಮದಲ್ಲಿ. ಭಯವಿಲ್ಲ, ಭಯವೇ ಇಲ್ಲ, ಜಯ ಜಯ ತಾನೇ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಭಯವಿಲ್ಲ, ಭಯವೇ ಇಲ್ಲ, ಜಯ ಜಯ ತಾನೇ. ಪ್ರಾರ್ಥನೆಗೆ ಉತ್ತರ ಉಂಟು ಯೇಸು ನಾಮದಿ, ಜಯ ಉಂಟು. ಪ್ರಾರ್ಥನೆಗೆ ಉತ್ತರ ಉಂಟು ಯೇಸು ನಾಮದಿ, ಜಯ ಉಂಟು. ನಾಮದಿ ಜಯ ಉಂಟು ಯೇಸು ನಾಮದಿ, ಜಯ ಉಂಟು. ಭಯವಿಲ್ಲ, ಭಯವೇ ಇಲ್ಲ, ಜಯ ಜಯ ತಾನೇ. ಆಮೆನ್. Thank you Lord Jesus. Hallelujah. Yes Lord. Yes Lord. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಜಯವು ಎಂದು ಯಾವಾಗಲೂ ಇರುವುದಕ್ಕಾಗಿ ದೇವರಿಗೆ ಸ್ತೋತ್ರ, ಘನತೆ, ಮಾನ, ಮಹಿಮೆ ಉಂಟಾಗಲಿ ಪ್ರಿಯರೇ. ಆತ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವ ದೇವರಾಗಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ, ಘನತೆ, ಮಾನ, ಮಹಿಮೆ ಉಂಟಾಗಲಿ. ಹಾಲೆಲೂಯಾ. ಆತನ ಮಹಿಮೆಯುಳ್ಳ ದೇವರು, ಆತನ ಕರುಣೆಯುಳ್ಳ ದೇವರು, ಕನಿಕುಳ್ಳ ದೇವರಾಗಿರುವುದಕ್ಕಾಗಿ ಆತನಿಗೆ ಸ್ತೋತ್ರ, ಮಾನ, ಮಹಿಮೆ ಉಂಟಾಗಲಿ ಸ್ವಾಮಿ. ಹಾಲೆಲೂಯಾ. ಹಾಲೆಲೂಯಾ. ನಂಬಿ ಬಂದ ಎಲ್ಲರಿಗೂ, ಈಗ ನಂಬಿ ಬಂದ ಎಲ್ಲರ ಪ್ರತಿಯೊಬ್ಬರಿಗೂ ಆತನೆಂದು ಕೂಡ ಆತ ಹೇರಳವಾಗಿ ಫಲವನ್ನು ಕೊಡುವ ದೇವರು, ಜಯವನ್ನು ಕೊಡುವ ದೇವರು, ಆತನ ಸರ್ವಶಕ್ತನಾದ ಕಾರ್ಯಗಳನ್ನು ಮಾಡುವ ದೇವರಾಗಿರುವುದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಆತನ ನಾಮವನ್ನು ಘನಪಡಿಸುವರಾಗಿರೋಣ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಯೇಸು ಕ್ರಿಸ್ತನ ಒಳ್ಳೆಯವನು, ಆತನು ಯಾವಾಗಲೂ ಒಳ್ಳೆಯದನ್ನು ಮಾಡುವ ದೇವರಾಗಿರುವುದಕ್ಕಾಗಿ ಆತನಿಗೆ ಸ್ತೋತ್ರ ಮಾಡುವರಾಗಿರೋಣ, ಆತನ ನಾಮವನ್ನು ಘನಪಡಿಸುವರಾಗಿರೋಣ ಪ್ರಿಯರೇ. ಹಾಲೆಲೂಯಾ. ವಿ ವರ್ಷಿಪ್ ಯು ಲಾರ್ಡ್, ವಿ ಪ್ರೈಸ್ ಯು ಜೀಸಸ್, ವಿ ಆನರ್ ಯು ಜೀಸಸ್. ಹಾಲೆಲೂಯಾ. ಎಲ್ಲರೂ ಒಟ್ಟಾಗಿ ಸೇರಿ ದೇವಾದಿ ದೇವನಿಗೆ ಸ್ತೋತ್ರ ಮಾಡಿ ಆತನ ನಾಮವನ್ನು ಘನಪಡಿಸುವರಾಗಿರೋಣ ಪ್ರಿಯರೇ. ಹಾಲೆಲೂಯಾ. ಸ್ತೋತ್ರವಾಗಲಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಎಲ್ಲರೂ ಒಟ್ಟಾಗಿ ಸೇರಿ ದೇವಾದಿ ದೇವನಿಗೆ ಘನತೆಗಳನ್ನ, ಮಾನ, ಮಹಿಮೆಯನ್ನು ಸಲ್ಲಿಸುವರಾಗಿರೋಣ. ಹಾಲೆಲೂಯಾ. ಎಲ್ಲ ಕೂಡ ಚಪ್ಪಾಳೆ ತಟ್ಟಿ ಈ ಒಂದು ಸ್ಥಳದಲ್ಲಿ ದೇವರಿಗೆ ಸ್ತೋತ್ರ ಮಾಡುವರಾಗಿರೋಣ, ಆತನ ನಾಮವನ್ನು ಘನಪಡಿಸುವರಾಗಿರೋಣ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಓ ವಿ ವರ್ಷಿಪ್ ಯು ಲಾರ್ಡ್ ಜೀಸಸ್. ನಮಗೆ ವಿರುದ್ಧವಾಗಿ ಬರುವಂತ ಎಲ್ಲ ಜನರನ್ನು ಸಂಪೂರ್ಣವಾಗಿ ಸೆದೆ ಬಡಿಯುವ ದೇವರ ಆತನಾಗಿರುವುದಕ್ಕಾಗಿ ಆತನಿಗೆ ಸ್ತೋತ್ರ ಮಾಡುವರಾಗಿರೋಣ. ಓ ವಿ ವರ್ಷಿಪ್ ಯು ಜೀಸಸ್. ನಂಬಿ ಬಂದ ಎಲ್ಲರಿಗೂ ಶುಭವು ಏರಳವು, ನಂಬಿ ಬಂದ ಎಲ್ಲರಿಗೂ ಶುಭವು ಏರಳವು. ನಂಬಿರುವೆ ನಂಬಿರುವೆ ನಂಬತಕ್ಕ ತಂದೆಯೇ, ನಂಬಿರುವೆ ನಂಬಿರುವೆ. ವಿ ವರ್ಷಿಪ್ ಯು ಲಾರ್ಡ್. ನಂಬತಕ್ಕ ತಂದೆ. ಎಲ್ಲರೂ ಒಟ್ಟಾಗಿ ಹೇಳೋಣ. ನಂಬಿ ಬಂದ ಎಲ್ಲರಿಗೂ ಶುಭವು ಏರಳವು, ನಂಬಿ ಬಂದ ಎಲ್ಲರಿಗೂ ನಿಶುಭವು ಏರಳವು. ಈಗ ಮನುಷ್ಯರೆಲ್ಲ ಒಳ ಸಂಚಿನಿಂದ ಆತನ ತಪ್ಪಿಸಿ ಬಿಡುಗಡೆ ಮಾಡುವ ದೇವರಾಗಿದ್ದಾನೆ. ಈಗ ನಿಮಗೆ ವಿರುದ್ಧವಾಗಿ ಈಗ ಮಾತಾಡುವಂತ ಎಲ್ಲ ನಾಲಿಗೆಗಳನ್ನು ಸಂಪೂರ್ಣವಾಗಿ ಆತನ ತಪ್ಪಿಸಿ ನಡೆಸಲಿಕ್ಕೆ ಶಕ್ತನಾಗಿರುವ ದೇವರಾಗಿದ್ದಾನೆ. ಅದಕ್ಕಾಗಿ ಸ್ತೋತ್ರ ಮಾಡೋಣ, ಆತನ ನಮ್ಮನ್ನು ಘನಪಡಿಸುವರಾಗಿರೋಣ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಓ ವಿ ವರ್ಷಿಪ್ ಯು ಲಾರ್ಡ್, ವಿ ಪ್ರೈಸ್ ಯು ಜೀಸಸ್. ಮನುಷ್ಯರ ಒಳ ಸಂಚಿಗೆಲ್ಲ ಮರೆ ಮಾಡಿ ಕಾದಿರುವೆ, ಮನುಷ್ಯರ ಒಳ ಸಂಚಿಗೆಲ್ಲ ಮರೆ ಮಾಡಿ ಕಾದಿರುವೆ.
ವಿವಾದದ ನಾಲಿಗೆ ನಿಂದೆಯ ಮಾತಿಗೆ ತಪ್ಪಿಸಿ ಕಾಪಾಡುವೆ. ವಿವಾದದ ನಾಲಿಗೆ ನಿಂದೆಯ ಮಾತಿಗೆ ತಪ್ಪಿಸಿ ಕಾಪಾಡುವೆ. ನಂಬಿರುವೆ ನಂಬಿರುವೆ ನಂಬತಕ್ಕ ತಂದೆಯೇ. ನಂಬಿರುವೆ ನಂಬಿರುವೆ ನಂಬತಕ್ಕ ತಂದೆಯೇ. ನಂಬಿ ಬಂದ ಎಲ್ಲರಿಗೂ ನಿನ್ ಶುಭವು ಏರಳವು. ನಂಬಿ ಬಂದ ಎಲ್ಲರಿಗೂ ನಿನ್ ಶುಭವು ಏರಳವು. ಹೌದು ಪ್ರಿಯರೇ, ನನ್ನ ಫಲವು, ನನ್ನ ಗುರಾಣಿಯು, ನನ್ನ ಕೇಟಿವು, ನನ್ನ ಸಹಾಯವಾತನಾಗಿದ್ದಾನೆ. ಪ್ರಿಯರೇ, ನನ್ನ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನಾಗಿದ್ದು ನಡೆಸಲಿಕ್ಕೆ ಶಕ್ತನಾಗಿರುವ ದೇವರಾಗಿದ್ದಾನೆ. ಆತ ಮೇಲೆ ಸಂಪೂರ್ಣ ನಂಬಿಕೆಯವರಾಗಿರೋಣ. ಆತನ ಎಡಬದಿ ಆರಾಧಿಸುವವರಾಗಿರೋಣ. Hallelujah. Thank you Jesus. We worship you Lord. We praise you Jesus. Thank you Holy Spirit. Yes Lord. ನಂಬಲೀತಾನೆ ಗುರಾಣಿಯು ಲೀತಾನೆ. ನಂಬಲೀತಾನೆ ಗುರಾಣಿಯು ಲೀತಾನೆ. ಸಹಾಯವಾದೆ ನೆರವಾದೆ ಕೀರ್ತನೆ ಆಡುವೆನು. ನನ್ನ ಸಹಾಯವಾದೆ ಜಯಾದೆ ಕೀರ್ತನೆ ಆಡುವೆನು. ನಂಬಿರುವೆ ನಂಬಿರುವೆ ನಂಬತಕ್ಕ ತಂದೆಯೇ. ವರ್ಷಿಪ್ ಲಾರ್ಡ್. ತಂದೆ ನಂಬಿರುವೆ ನಂಬತಕ್ಕ ತಂದೆಯೇ. ನಂಬಿ ಬಂದ ಎಲ್ಲರಿಗೂ ನಿನ್ ಶುಭವು ಏರಳವು. ನಂಬಿ ಬಂದ ಎಲ್ಲರಿಗೂ ನಿನ್ ಶುಭವು ಏರಳವು. ಕಾನಾನ್ಯ ಸ್ತ್ರೀಯೊಬ್ಬಳು ಯೇಸುವನ್ನೇ ಕೂಗುತ್ತಾ ಹಿಂದೆ ಹೋಗುವ ಸಂದರ್ಭದಲ್ಲಿ ಯೇಸು ಆಕೆ ನಂಬಿಕೆ ನೋಡಿ ಈಗ ಆತನಿಗೆ ಆಶೀರ್ವಾದ ಮಾಡಿದ ದೇವರು. ಇವತ್ತು ನಾವು ಕೂಡ ಯೇಸುವಿನ ಕರೆಯವರಾಗಿರೋಣ. ಥ್ಯಾಂಕ್ ಯು ಜೀಸಸ್. ಆತ ನಮಗೆ ಸಹಾಯ ಮಾಡುವ ದೇವರು, ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ವಿ ವರ್ಷಿಪ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಯೆಸ್ ಲಾರ್ಡ್. ಯೆಸ್ ವಿ ಗ್ಲೋರಿಫೈ ಯುವರ್ ನೇಮ್. Oh yes Lord. Oh thank you Jesus. Thank you Holy Spirit. We glorify your name Lord. Hallelujah. ಕಾನಾನ್ಯ ಸ್ತ್ರೀ ಒಬ್ಬಳು ಕೂಗುತ್ತಾ ಹಿಂದೆ ಹೋದಳು. ಕಾನಾನ್ಯ ಸ್ತ್ರೀ ಒಬ್ಬಳು ಕೂಗುತ್ತಾ ಹಿಂದೆ ಹೋದಳು. ಅಮ್ಮ ನಿನ್ನ ನಂಬಿಕೆ ಬಹಳವು ಎಂದು ಅದ್ಭುತ ನೀ ಮಾಡಿದೆ. ಅಮ್ಮ ನಿನ್ನ ನಂಬಿಕೆ ಬಹಳವು ಎಂದು ಅದ್ಭುತ ನೀ ಮಾಡಿದೆ. ನಂಬಿರುವೆ ನಂಬಿರುವೆ ನಂಬತಕ್ಕ ತಂದೆಯೇ. ನಂಬಿರುವೆ ನಂಬಿರುವೆ ನಂಬತಕ್ಕ ತಂದೆಯೇ. ನಂಬಿ ಬಂದ ಎಲ್ಲರಿಗೂ ನಿನ್ ಶುಭವು ಏರಳವು. ನಂಬಿ ಬಂದ ಎಲ್ಲರಿಗೂ ನಿನ್ ಶುಭವು ಏರಳವು. ನಂಬಿರುವೆ ನಂಬಿರುವೆ ನಂಬತಕ್ಕ ತಂದೆಯೇ. ನಂಬಿರುವೆ ನಂಬಿರುವೆ ನಂಬತಕ್ಕ ತಂದೆ. ಹೌದು ಪ್ರಿಯರೇ, ನಾವು ಯೇಸು ನಂಬಿಕೊಂಡಿರುವಾಗ ಆತನ ಖಂಡಿತವಾಗ್ಲೂ ನಮಗೆ ಸಹಾಯ ಮಾಡುವ ದೇವರಾಗಿರುವುದಕ್ಕಾಗಿ ಆತನಿಗೆ ಸ್ತೋತ್ರ ಘನತೆ ಮಾನ ಮಹಿಮನ್ನು ಸಲ್ಲಿಸುವವರಾಗಿರೋಣ. ಈ ಒಂದು ಸಾಯಂಕಾಲ ವೇಳೆಯಲ್ಲಿ ನಾವು ದೇವರ ಸಮ್ಮುಖದಲ್ಲಿ ಬಂದಿರುವಾಗ ನಾವು ಸಂಪೂರ್ಣವಾಗಿ ದೇವರಿಗೆ ನಮ್ಮ ಜೀವಿತಗಳನ್ನ ಸಂಪೂರ್ಣ ಸಮರ್ಪಣೆ ಮಾಡುವವರಾಗಿರೋಣ. ನೀವು ಇರುವಂತಹ ಸ್ಥಳಗಳಲ್ಲಿಯೇ ನಾವು ಒಟ್ಟಾಗಿ ಸೇರಿ ಇವತ್ತು ದೇವರಿಗೆ ಸ್ತೋತ್ರ ಮಾಡುವವರಾಗಿರೋಣ. ಇವತ್ತು ನಮ್ಮ ದೇಶವು ಈಗ ಇವತ್ತು ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಿಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ 70
74ನೇ ವರ್ಷದ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಿಕೊಳ್ಳುತ್ತಿರುವಾಗ ನಿಜವಾದಂತಹ ಬಿಡುಗಡೆ, ನಿಜವಾದಂತಹ ಸ್ವತಂತ್ರ ಅದು ಯೇಸು ಕ್ರಿಸ್ತನಲ್ಲಿ ಮಾತ್ರ ಇರಲಿಕ್ಕೆ ಸಾಧ್ಯ ಎಂಬುದಾಗಿ ನಮ್ಮ ದೇಶವು ಗ್ರಹಿಸಿಕೊಳ್ಳುವಂತೆ ಎಲ್ಲ ಜಾತಿ ಕುಲ ಭಾಷೆಯವರು ಯೇಸು ಕ್ರಿಸ್ತನೇ ದೇವರು, ಆತನೇ ಮಾರ್ಗವು ಸತ್ಯವು ಎಂಬುದಾಗಿ ಗ್ರಹಿಸಿಕೊಳ್ಳಲಿಕ್ಕೆ ಆಗುವಂತೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯಾ. ನಾವು ದೇವರ ವಾಕ್ಯಕ್ಕೆ ನೋಡ್ಲಿಕ್ಕೆ ಹೋಗುತ್ತಿರುವಾಗ ದೇವರ ನಮ್ಮೊಟ್ಟಿಗೆ ಮಾತನಾಡು ಸ್ವಾಮಿ, ನಿನ್ನ ವಿಶೇಷವಾದ ಕೃಪೆಯಿಂದ ತುಂಬಿಸು ದೇವರೇ, ನಿನ್ನ ಬಲನ ತುಂಬಿಸು ಎಂಬುದಾಗಿ ದೇವರ ಸಮ್ಮುಖದಲ್ಲಿ ಇವತ್ತು ನಾವು ಪ್ರಾರ್ಥನೆ ಮಾಡಿಕೊಂಡು ದೇವರನ್ನು ಆರಾಧನೆ ಮಾಡೋರಾಗಿರೋಣ. ಹಾಲೆಲೂಯಾ. ಸರ್ವಶಕ್ತನಾದ ಕೃಪೆಯ ಸ್ವರ್ಗೀಯ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ನಾವು ನಿನ್ನನ್ನು ನಂಬಿದ್ದೇವೆ ಸ್ವಾಮಿ, ನಿನ್ನ ಮೇಲೆ ಭರವಸೆ ಇಡುವವರಾಗಿದ್ದೇವೆ, ನಿನ್ನ ಮೇಲೆ ಹತ್ತುಕೊಳ್ಳುವವರಾಗಿದ್ದೇವೆ. ನೀನು ಮಾಡಿದಂತ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಘನತೆ ಮಾನಮಯವನ್ನು ಸಲ್ಲಿಸುವವರಾಗಿದ್ದೇವೆ. ನಾವು ಸ್ವಲ್ಪ ಸಮಯ ನಿನ್ನ ವಾಕ್ಯನ ಧ್ಯಾನ ಮಾಡುವಾಗ ಪವಿತ್ರಾತ್ಮನೆ ನಮ್ಮ ಹೃದಯವನ್ನು ತೆರೆ ಮಾಡಬೇಕಂತ ಪ್ರಾರ್ಥನೆ ಮಾಡ್ತೇವೆ. ನಮ್ಮೊಟ್ಟಿಗೆ ನೀನು ಮಾತನಾಡು ಸ್ವಾಮಿ, ನಿನ್ನ ವಾಕ್ಯವು ಸ್ವಾಮಿ ನೇರವಾಗಿ ನಮ್ಮ ಹೃದಯದ ಸಂಗಡ ಮಾತನಾಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ನೀನು ಮುಟ್ಟು ಆಶೀರ್ವಾದ ಮಾಡು ಅಪ್ಪ. ನಮ್ಮ ಹೃದಯಗಳನ್ನ, ನಮ್ಮ ಪ್ರಾಣ ಆತ್ಮ ಶರೀರಗಳನ್ನ ಸಜೀವ ಏಕದ ಹೋಮವಾಗಿ ನಿನಗೆ ಸಮರ್ಪಣೆ ಮಾಡುತ್ತಾ ಇದ್ದೇವೆ ದೇವರೇ. ಇಂಥ ನಮ್ಮೊಟ್ಟಿಗೆ ಮಾತನಾಡು ಸ್ವಾಮಿ, ನಿನ್ನ ಬಲದಿಂದ ಶಕ್ತಿಯನ್ನು ತುಂಬಿಸಿ ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ ಚಿಗುಳ ತಂದೆಯೇ. ಆಮೆನ್, ಆಮೆನ್, ಹಲ್ಲೆಲೂಯಾ. ಓಕೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಸ್ವಲ್ಪ ಸಮಯ ದೇವರ ವಾಕ್ಯಗಳನ್ನ ನಾವು ಧ್ಯಾನ ಮಾಡುವವರಾಗಿರೋಣ. ನಂಬುತ್ತಾ ಇದ್ದೇನೆ ದೇವರು ಇವತ್ತು ಅನೇಕರ ಸಂಗಡ ಮಾತನಾಡುವನಾಗಿದ್ದಾನೆ. ಇವತ್ತು ನಮ್ಮ ದೇಶವು 74ನೇ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಿಕೊಳ್ಳುವಂತ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ನಿಜವಾದಂತ ಸ್ವತಂತ್ರ, ನಿಜವಾದಂತ ಒಂದು ಸಂತೋಷ, ನಿಜವಾದಂತ ಒಂದು ಸಮಾಧಾನ ಅದು ಯೇಸು ಕ್ರಿಸ್ತನಿಗೆ ಮಾತ್ರ ಸಿಗಲಿಕ್ಕೆ ಸಾಧ್ಯ ಪ್ರಿಯರೇ. ಇವತ್ತು ದೇವರು ಇವತ್ತು ವೀಕ್ಷಣೆ ಮಾಡುತ್ತಿದ್ದ ಪ್ರತಿಯೊಬ್ಬರ ಜನರಿಗೆ ಇವತ್ತು ದೇವರುವಂತ ಸಂಗತಿ ಅಂತಂದ್ರೆ 2000 ವರ್ಷಗಳ ಹಿಂದೆ ಈಗ ಸೈತಾನನಲ್ಲಿ ಬಂದಂತ ನಮ್ಮನ್ನ, ಈ ಲೋಕದಲ್ಲಿ ಬಂದಿದಂತ ನಮ್ಮನ್ನ ಆತನ ಬಿಡಿಸಲಿಕ್ಕೋಸ್ಕರ ನರ ಮನುಷ್ಯನಾಗಿ ನರ ಅವತಾರ ಎತ್ತಿ ಭೂಮಿಗೆ ಬಂದಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಧ್ಯಾನ ಮಾಡುವರಾಗಿರೋಣ ಪ್ರಿಯರೇ. ಪರ್ಸ್ಯೂಡ್ ಹ್ಯಾಪಿನೆಸ್ ಎಂಬುದಾಗಿ ಈ ಒಂದು ನಮಗೆ ಕೊಟ್ಟಿರುವಂತ ಒಂದು ಥೀಮ್ ಏನಂತಂದ್ರೆ ನಾವು ಸಂತೋಷದ ಅನ್ವೇಷಣೆ ಎಂಬುದಾಗಿ. ಇವತ್ತು ಅನೇಕ ಜನರು ತಮ್ಮ ಜೀವಿತಕ್ಕಾಗಿ ಅನ್ವೇಷಣೆ ಮಾಡ್ತಾ ಇದ್ದಾರೆ. ಇವತ್ತು ಅದೇ ರೀತಿ ಅನೇಕ ಯವನಸ್ಥರು ಸಂತೋಷಕ್ಕಾಗಿ, ಸಮಾಧಾನಕ್ಕಾಗಿ, ತಮ್ಮ ಜೀವನದ ಅರ್ಥಕ್ಕಾಗಿ ಇವತ್ತೆಲ್ಲ ಕಡೆ ಅಲ್ದಾಡ್ತಾ ಇದ್ದಾರೆ. ಇವತ್ತು ಅನ್ವೇಷಣೆ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ತಿರುಗಾಡ್ತಾ ಇದ್ದಾರೆ. ಆದ್ರೆ ಯೇಸು ಕ್ರಿಸ್ತನಲ್ಲಿ ಮಾತ್ರ ನಿಜವಾದ ಸಂತೋಷ, ನಿಜವಾದ ಸಮಾಧಾನ ಸಿಗಲಿಕ್ಕೆ ಸಾಧ್ಯ ಪ್ರಿಯ ದೇವರ ಮಕ್ಕಳೇ. You only find the true happinesses in Jesus Christ. There is no true happinesses in this world. That every happinesses is only the limited happinesses. But Jesus Christ will give us the eternal happinesses and eternal salvation. Hallelujah. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಈ ಲೋಕದಲ್ಲಿ ಕೊಡುವಂತ ಎಲ್ಲ ಸಂತೋಷ, ಸಮಾಧಾನ ಅದೆಲ್ಲ ಕಣ್ಣಿಗೆ ಕಾಣುವಂತ ಈ ಲೋಕವು ಅದೆಲ್ಲ ಸುಂದರವಾಗಿ ಕಾಣ್ತಾ ಇರಬಹುದು. ಆ ಎಲ್ಲ ಸಂತೋಷ, ಸಮಾಧಾನ ಅದು ಕ್ಷಣಿಕ ಮಾತ್ರ ಪ್ರಿಯರೇ. ಆದ್ರೆ ಯೇಸು ಕ್ರಿಸ್ತನು ಕೊಡುವಂತ ಸಂತೋಷ, ಯೇಸು ಕ್ರಿಸ್ತನು ಕೊಡುವಂತ ಸಮಾಧಾನ ಅದು ಯಾವಾಗಲೂ ನಿತ್ಯ ನಿರಂತರವಾಗಿರುವಂತ ಒಂದು ಸಮಾಧಾನ, ಸಂತೋಷವನ್ನ ಯೇಸು ಕ್ರಿಸ್ತನು ನನಗೂ ಮತ್ತು ನಿನಗೂ ಕೊಡುವವನಾಗಿದ್ದಾನೆ. ವಾಟ್ ಈಸ್ ಮೀನಿಂಗ್ ಬೈ ಪರ್ಸ್ಯೂಡ್ ಹ್ಯಾಪಿನೆಸ್? ಓಕೆ, ಈ ಒಂದು ಸತ್ಯದ ಅನ್ವೇಷಣೆ ಅಂದ್ರೆ ಏನು? ಹೇಗೆ ನಾವು ಸತ್ಯವನ್ನು ಅನ್ವೇಷಣೆ ಮಾಡ್ತಾ ಇದೀವಿ? ಇವತ್ತು ಎಷ್ಟು ಜನರು, ಇವತ್ತು ಅನೇಕ ಜನರು ಈ ಸತ್ಯವನ್ನ, ಈ ಒಂದು ತಮ್ಮ ಜೀವಿತದಲ್ಲಿ ಸಂತೋಷವನ್ನ ಅವರೆಲ್ಲರೂ ಕೂಡ ಅನ್ವೇಷಣೆ ಮಾಡ್ತಾ ಇದ್ದಾರೆ. ಈ ಸಂತೋಷನ ಹುಡುಕ್ತಾ ಇದ್ದಾರೆ. ಅನೇಕ ಕಡೆ ಅದನ್ನ ಸರ್ಚ್ ಮಾಡ್ತಾ ಇದ್ದಾರೆ. ಅನೇಕರು ಇವತ್ತು ಕುಡುಕತನದ ಸಂತೋಷನ ಹುಡುಕಲಿಕ್ಕೆ ಪ್ರಯತ್ನ ಪಟ್ಟರು. ಅನೇಕರು ಈಗ ಅನೇಕ ಪರಸ್ತ್ರೀಯೊಟ್ಟಿಗೆ ಸಂಬಂಧ ಬೆಳೆಸುವ ಮೂಲಕವಾಗಿ ಅವರು ಸಂತೋಷ ಹೊಂದಿಕೊಳ್ಳಬೇಕೆಂಬ ಪ್ರಯತ್ನ ಪಟ್ಟರು. ಅನೇಕರು ಬೀಡಿ ಸಿಗರೇಟ್ ಸೇದ್ರ ಮುಖಾಂತರವಾಗಿ ನನಗೆ ಸಂತೋಷ ಸಮಾಧಾನ ಸಿಗುತ್ತೆ ಎಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಅನೇಕರು ಸಿನಿಮಾ ನೋಡಿದ್ರೆ ಅವರು ನಮ್ಮ ಸಂತೋಷ ಸಮಾಧಾನ ಸಿಗುತ್ತೆ ಅಂತ ಅನ್ಕೊಳ್ತಾ ಇದ್ದಾರೆ. ಅನೇಕರು ನನಗೆ ಒಳ್ಳೆ ಕಾರ್ ಇದ್ರೆ, ಒಳ್ಳೆ ಮನೆ ಇದ್ರೆ, ಒಳ್ಳೆ ಬಂಗ್ಲೆ ಇದ್ರೆ, ಒಳ್ಳೆ ಶ್ರೀಮಂತನಾಗಿ ಐಶ್ವರ್ಯವಂತನಾಗಿ ಜೀವನ ಮಾಡ್ತಾ ಇದ್ರೆ ನಾನು ಸಂತೋಷವಿರುವುದು ಎಂಬುದಾಗಿ ಅನೇಕರು ಅಂದುಕೊಳ್ತಾ ಇದ್ದಾರೆ. ದಟ್ ಈಸ್ ರಾಂಗ್ ಪ್ರಿಯರೇ. ಅದು ಹೌದು, ಅದು ಎಂದು ಕೂಡ ಅದು ನಾಶವಾಗಿ ಹೋಗುವಂತ ಒಂದು ಸಂತೋಷವಾಗಿದೆ. ಯೇಸು ಕ್ರಿಸ್ತನಾದರೂ ನಿತ್ಯ ನಿರಂತರವಾಗಿರುವಂತಹ ಸಂತೋಷವನ್ನ, ಸಮಾಧಾನವನ್ನು ಅನುಗ್ರಹಿಸಲಿಕ್ಕೆ ಶಕ್ತನಾಗಿರುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಅದು ಸಂತೋಷವನ್ನ ಆಗ ಕೊಡುವಂತ ಒಂದು ದೇವರು ಅದು ನಿತ್ಯ ನಿರಂತರವಾಗಿರುವಂತಹ ಸಂತೋಷವಾಗಿದೆ. ಗ್ರೀಕ್ ಭಾಷೆಯಲ್ಲಿ ಈ ಒಂದು ಪರ್ಸ್ಯೂಡ್ ಅಂತ ನೋಡುವಾಗ, ಪರ್ಸ್ಯೂಡ್ ಅಂತಂದ್ರೆ ಅನ್ವೇಷಣೆ ಅಥವಾ ಅದನ್ನ ಬಿಗ ಹಿಡಿದುಕೊಳ್ಳುವಂತದ್ದು ಎಂಬುದಾಗಿ. ಈಗ ಇವತ್ತು ನಾವು ಗ್ರೀಕ್ ಭಾಷೆಯಲ್ಲಿ
ಎಪಿಡೋಸಿಯಾ ಎಂಬುದಾಗಿ ಕರೀತಾರೆ. ಎಪಿಡೋಸಿಯಾ ಮೀನ್ಸ್ ಅನ್ವೇಷಣೆ, ಹುಡುಕುವಂತದ್ದು, ಸರ್ಚ್ ಮಾಡ್ತಿರುವಂತದ್ದು. ಇವತ್ತು ಅನೇಕ ಜನರು ಈ ಸಂತೋಷವನ್ನ ಹುಡುಕ್ತಾ ಇದ್ದಾರೆ. ಗ್ರೀಕ್ ಭಾಷೆಯಲ್ಲಿ ಸಂತೋಷಕ್ಕೆ ಎಫಿಯೋಸಿಯಾ ಅಂತ ಕರೀತಾರೆ. ಎಫಿಯೋಸಿಯಾ ಮೀನ್ಸ್ ಹ್ಯಾಪಿನೆಸ್, ಸಂತೋಷ, ಅದು ಒಂದು ಆದರಣೆ, ಆನಂದ ಎಂಬುದಾಗಿ ಅರ್ಥ ಪ್ರಿಯರೇ. ಈ ಒಂದು ಸಂತೋಷವನ್ನ ಯೇಸು ಕ್ರಿಸ್ತನು ಮಾತ್ರ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಪ್ರಿಯರೇ. ನಾವು ಹೊಸ ಮಡಿಕೆಯಲ್ಲಿ ನೋಡುವರಾಗಿದ್ದೇವೆ. ಯೇಸು ಕ್ರಿಸ್ತನು ನಿಜವಾದ ಸಂತೋಷವನ್ನ, ನಿಜವಾದ ಸಮಾಧಾನ ಕೊಡ್ಲಿಕ್ಕೋಸ್ಕರ ಈ ಲೋಕಕ್ಕೆ ಬಂದವನಾಗಿದ್ದಾನೆ. ಈಗ ನಾವೆಲ್ಲರೂ ಕೂಡ ಅಸಂತೋಷದಲ್ಲಿ ಜೀವನ ಮಾಡ್ತಾ ಇದ್ವಿ, ಸೈತನ ಬಂಧನದಲ್ಲಿ ಜೀವನ ಮಾಡ್ತಾ ಇದ್ವಿ. ನಮಗೆ ಯಾರು ಕೂಡ ಸಂತೋಷ ಸಮಾಧಾನ ಇರಲಿಲ್ಲ ಪ್ರಿಯರೇ. ಸೈತನ ಬಂಧನಲ್ಲಿದ್ದಂತ ನಮಗೋಸ್ಕರ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ನಿಜವಾದ ಸಂತೋಷವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. 2 ತಿಮೋಥೆಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ ನೋಡಿಕೊಳ್ಳೋಣ. ಆದರೆ ಕಡೆಯ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವುದೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರಾಗಿದ್ದಾರೆ, ಅವರು ಹಣದಾಸೆಯುಳ್ಳವರಾಗಿದ್ದಾರೆ, ಬಡಾಯಿ ಕೊಚ್ಚಿಕೊಳ್ಳುವವರಾಗಿದ್ದಾರೆ, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮ್ಮೆ ಇಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸಿದವರು. ದೇವರ ನಮಗೆ ಸ್ತೋತ್ರ. ನೋಡ್ತಾ ಇದ್ದೇವೆ, ದೊಡ್ಡ ಪಟ್ಟಿದೆ. ನಾವು ಕೊನೆಯ ದಿನಗಳಲ್ಲಿ ಕಠಿಣವಾದ ಕಾಲಗಳು ಬರುತ್ತೆ ಎಂಬುದನ್ನು ತಿಳಿದುಕೊಳ್ಳಿರಿ. ಇವತ್ತು ಅನೇಕ ಜನರು ಈ ಒಂದು ಪರಿಸ್ಥಿತಿಗಳನ್ನು ನೋಡುವಾಗ ಇವತ್ತು ಅನೇಕರು ಹಣದಾಸೆಯುಳ್ಳವರಾಗಿದ್ದಾರೆ, ಸ್ವಾರ್ಥ ಚಿಂತಕರಾಗಿದ್ದಾರೆ, ಬಡಾಯಿ ಕೊಚ್ಚಿಕೊಳ್ಳುವವರಾಗಿದ್ದಾರೆ, ಅಹಂಕಾರಿಗಳಾಗಿದ್ದಾರೆ, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ಭಯಭಕ್ತಿ ಇಲ್ಲದವರು, ಮಮತೆ ಇಲ್ಲದವರು, ಸಮಾಧಾನ ಹೊಂದದವರು ಆಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ಅನೇಕರಿಗೆ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಅನೇಕರಿಗೆ ಇವತ್ತು ಸಮಾಧಾನ ಇಲ್ಲ. ಇವತ್ತು ಎಷ್ಟು ಅಂತಸ್ತು ಇದ್ರು, ಐಶ್ವರ್ಯ ಇದ್ರು, ಶ್ರೀಮಂತಿಕೆ ಇದ್ರು, ಎಲ್ಲ ಇದ್ರು ಕೂಡ ಇವತ್ತು ಅನೇಕರಿಗೆ ಸಮಾಧಾನ ಇಲ್ಲ ಪ್ರಿಯರೇ. ಕಾರಣ ಯಾಕಂದ್ರೆ ಸಮಾಧಾನವು ಯಾವುದೋ ಅಂಗಡಿಯಲ್ಲಿ ಅದು ಸಿಗುವಂತ ವಸ್ತುವಲ್ಲ. ಅದನ್ನ ದುಡ್ಡು ಕೊಟ್ಟು ಕೊಂಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸಮಾಧಾನವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ ಪ್ರಿಯರೇ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಮತ್ತೆ ಸುವಾರ್ತೆಯಲ್ಲಿ ಈಗ ಲೋಕವು ಕೊಡುವ ರೀತಿಯಲ್ಲ, ನಾನು ನಿಮ್ಗೆ ವಿಶೇಷವಾದ ಸಮಾಧಾನವನ್ನ, ಸಂತೋಷವನ್ನ ಕೊಡ್ತೇನೆ ಮಾತ್ರ ವಾಗ್ದಾನ ಮಾಡಿದ್ದಾನೆ ಪ್ರಿಯರೇ. ಈಗ ಹೌದು, 20 ವರ್ಷಗಳ ಹಿಂದೆ ನಾನು ಸಹ ಅದೇ ರೀತಿಯಾಗಿ ಈ ಸಂತೋಷವನ್ನ ಹುಡುಕ್ಲಿಕ್ಕೆ ಅನೇಕ ಮಾರ್ಗ ಹಿಡಿದೆ ಪ್ರಿಯರೇ. ಕುಡಿಕತನದ ಮೂಲಕವಾಗಿ ನಾನು ಸಂತೋಷ ಪಡಬೇಕೆಂದು ಆಲೋಚನೆ ಮಾಡಿದೆ. ಸಿನಿಮಾ ನೋಡೋದ್ರ ಮೂಲಕವಾಗಿ ನಾನು ಸಂತೋಷ ಇರಬಹುದೆಂಬುದಾಗಿ ಆಲೋಚನೆ ಮಾಡಿದೆ. ಇನ್ನು ಬೇರೆ ಬೇರೆ ಕೆಟ್ಟ ಕೃತ್ಯಗಳಲ್ಲಿ ನಾನು ತೊಡಗಿಸಿಕೊಳ್ಳೋದ್ರ ಮೂಲಕವಾಗಿ ನನಗೆ ಸಂತೋಷ ಸಿಗುತ್ತೆ, ಸಮಾಧಾನ ಸಿಗುತ್ತೆ ಎಂಬ ಆಲೋಚನೆ ಮಾಡಿದೆ. ಆದ್ರೆ ದೇವರಿಗೆ ಸ್ತೋತ್ರವಾಗಲಿ, ಈಗ 2001 ಇಸ್ವಿಯಲ್ಲಿ ನಿಜವಾದಂತ ಸಂತೋಷ, ನಿಜವಾದಂತ ಸಮಾಧಾನವು ಅದು ಯೇಸು ಕ್ರಿಸ್ತನಲ್ಲಿ ಸಿಕ್ಕಿತು ಪ್ರಿಯರೇ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಯೇಸುವಿನ ಹತ್ರ ಬರುವಾಗ, ಯೇಸು ಕ್ರಿಸ್ತನಿಗೆ ನಮ್ಮ ಜೀವನ ಒಪ್ಪಿಸಿಕೊಡುವಾಗ ನಿಜವಾದ ಸಂತೋಷ, ಸಮಾಧಾನವು ಅದು ಯೇಸು ಕ್ರಿಸ್ತನಲ್ಲಿ ಮಾತ್ರ ಸಿಗ್ಲಿಕ್ಕೆ ಸಾಧ್ಯವಾಗಿದೆ ಪ್ರಿಯರೇ. ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅನೇಕರಿಗೆ ಮಮತೆ ಇಲ್ಲದವರು, ದೇವರ ಭಯ ಇಲ್ಲದವರು, ಸಮಾಧಾನ ಹೊಂದದವರಾಗಿದ್ದಾರೆ. ಇವತ್ತು ಎಷ್ಟು ಇದ್ರು ಮನುಷ್ಯನಿಗೆ ಸಾಕಾಗ್ತಾ ಇಲ್ಲ. ಎಷ್ಟೇ ಹಣ ಇದ್ದು ನನಗೆ ಹೆಚ್ಚಬೇಕು ಅಂತ ಇವತ್ತು ಮನುಷ್ಯ ಅದನ್ನ ಸಂಪಾದನೆ ಮಾಡ್ತಾ ಇದ್ದಾನೆ. ಇಡೀ ಪ್ರಪಂಚದ ಅತ್ಯಂತ ದೊಡ್ಡ ಶ್ರೀಮಂತ ಬಿಲ್ ಗೇಟ್ಸ್, ಆತನ ಹೋಗಿ ನೀವು ಕೇಳಿದ್ರೆ, ಅಪ್ಪ ನಿನಗಿಷ್ಟೆಲ್ಲ ಐಶ್ವರ್ಯ ಇದೆ ಅಲ್ವಾ, ನಿನಗೆ ಹಣ ಬೇಕಂತ ಕೇಳಿದ್ರೆ ಆ ಬಿಲ್ ಗೇಟ್ಸ್ ನನಗಿನ್ನೂ ಕೂಡ ಸಂಪಾದನೆ ಮಾಡೋದ ನಿಲ್ಲಿಸಿಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ. ನಮ್ಮ ದೇಶದ ಈಗ ಹೌದು ದೊಡ್ಡ ಶ್ರೀಮಂತ ವ್ಯಕ್ತಿ ಅನಿಲ್ ಅಂಬಾನಿ ಅವರನ್ನು ಕೂಡ ಹೋಗಿ ಕೇಳುವುದಾಗಿದ್ರೆ ಆ ಮನುಷ್ಯನು ಕೂಡ ಸಂಪಾದನೆ ಮಾಡೋದ ನಿಲ್ಲಿಸಿಲ್ಲ. ಇವತ್ತು ಅನೇಕ ಸಿನಿಮಾ ತಾರಿಯರು ಈಗ ಅತ್ಯಂತ ಹೆಚ್ಚಿನ ಒಂದು ಅವರು ಸಂಭಾವನೆಯನ್ನು ಹೊಂದಿಕೊಳ್ಳುವರಾಗಿದ್ದಾರೆ. ಕೋಟಿ ಗಂಟಲೆ ಅವರಿಗೆ ಆಸ್ತಿ ಇದೆ. ಇವತ್ತು ಅವರಿಗೂ ಕೂಡ ಸಮಾಧಾನ, ಸಂತೋಷ ಇಲ್ಲ ಪ್ರಿಯರೇ. ಇವತ್ತು ಅನೇಕ ಸಿನಿಮಾ ಆಕ್ಟ್ರೆಸ್ ಗಳು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ಹಣ ಇದೆ, ಅವರಿಗೆ ಆಸ್ತಿ ಇದೆ, ಅವರಿಗೆ ಅನೇಕ ಜನ ಫ್ಯಾನ್ ಗಳಿದ್ದಾರೆ, ಅನೇಕ ಜನ ಫಾಲೋವರ್ಸ್ ಗಳು ಅವರಿಗಿದ್ದಾರೆ. ಆದ್ರೂ ಕೂಡ ಇವತ್ತು ಅನೇಕ ಸಿನಿಮಾ ತಾರಿಯರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಕಾರಣ ಯಾಕೆ ಗೊತ್ತಾ? ಇವತ್ತು ಅವರಿಗೆ ಒಳಗಡೆ ಸಮಾಧಾನ ಇಲ್ಲ ಪ್ರಿಯರೇ. ಇವತ್ತು ಅನೇಕರಿಗೆ ಸಂತೋಷ ಇಲ್ಲ. ಅವರ ಜೀವನದಲ್ಲಿ ಏನು ಮಾಡಿದ್ರು ಅವರಿಗೆ ಸಂತೋಷ ಸಿಗ್ತಾ ಇಲ್ಲ. ಇವತ್ತು ಅನೇಕ ಮನುಷ್ಯರು ಈಗ ಹೌದು ಬೇರೆ ಜನರ ಒಟ್ಟಿಗೆ ಅನೇಕ ಸಂಬಂಧ ಇಟ್ಕೊಳ್ತಾರೆ. ಯಾಕಂದ್ರೆ ತಮ್ಮ ಜೊತೆಗಿರುವಂತಹ ಹೆಂಡತಿರ ಒಟ್ಟಿಗೆ ಅವರು ಸಂತೋಷವಾಗಿರಕ್ಕಾಗ್ತಾ ಇಲ್ಲ. ಬೇರೆ ಸಂಗಡ ತಮ್ಮ ಜೀವನ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇವತ್ತು ಮನುಷ್ಯನಿಗೆ ತೃಪ್ತಿ ಇಲ್ಲ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವರು ಸಮಾಧಾನ ಹೊಂದದವರು, ಅವರು ಚಾಡಿ ಹೇಳುವವರು, ದಯೆ ಇಲ್ಲದವರು, ಕ್ರೂರಿಗಳು, ಒಳ್ಳೆದನ್ನು ದ್ವೇಷಿಸುವವರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇಂಥ ಒಂದು ಪ್ರಪಂಚದಲ್ಲಿ, ಇಂಥ ಲೋಕದಲ್ಲಿ ಜೀವಿಸುವಂತ ನಮಗೆ ಅದು ನಿಜವಾದಂತ ಸಂತೋಷ ಯೇಸು ಕ್ರಿಸ್ತನಲ್ಲಿ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ. ಈ 74ನೇ ವರ್ಷದ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಿಕೊಳ್ತಿರುವಂತಹ ಈಗ ನಮ್ಮ ಪ್ರತಿಯೊಬ್ಬರಿಗೂ ಇವತ್ತು ದೇವರು ಹೇಳುವಂತ ಸಂಗತಿ ಏನು ಗೊತ್ತಾ? ಇವತ್ತು ಅನೇಕರು ಇವತ್ತು 2 ತಿಮೋಥಿ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ರಿಂದ 4ನೇ ವಚನ ಓದುವಾಗ ಈ ಎಲ್ಲ ಒಂದು ಬಂಧನ ಅನೇಕ ಜನರು ಇರುವವರಾಗಿದ್ದಾರೆ. ಆ ಎಲ್ಲ ಜನರು ಬಿಡುಗಡೆ
ಆಗ್ಬೇಕಾಗಿದೆ. ಅವರಿಗೆ ದೇವರ ಭಯ ಇರಬೇಕಾಗಿದೆ. ಉಪಕಾರ ಮಾಡುವಂತರಾಗಿರ್ಬೇಕಾಗಿದೆ. ದೇವರಿಗೆ ವಿಧೇಯರಾಗಿರ್ಬೇಕಾಗಿದೆ. ಅವರು ಚಾಡಿ ಹೇಳುವುದನ್ನ ದಯೆಯನ್ನು ಹೊಂದಿಕೊಂಡವರಾಗಿ ಒಳ್ಳೆದನ್ನ ಮಾಡುವವರಾಗಿ ಈಗ ದುರಂಕಾರಿಗಳಾಗಿ ಜೀವನ ಮಾಡದೆ ದೇವರಿಗೆ ಭಯಭಕ್ತುಳ್ಳವರಾಗಿ ಜೀವನ ಮಾಡುವಂತ ಜನರನ್ನು ಇವತ್ತು ದೇವರು ಎದುರು ನೋಡುವವರಾಗಿದ್ದಾರೆ. ಹಲ್ಲೆಲೂಯ. ನಿಜವಾದಂತಹ ಸಮಾಧಾನ, ನಿಜವಾದಂತಹ ಪ್ರೀತಿ ಅದು ದೇವರಲ್ಲಿ ಸಿಗಲಿಕ್ಕೆ ಸಾಧ್ಯ. 4ನೇ ವಚನ ಹೇಳ್ತದೆ, ದ್ರೋಹಿಗಳು, ದೊರಡುಕುವವರು, ದುರಹಂಕಾರಿಗಳವರು ದೇವರನ್ನು ಪ್ರೀತಿಸುವುದಕ್ಕಿಂತ ಅಧಿಕವಾಗಿ ಭೋಗವನ್ನೇ ಪ್ರೀತಿಸುವವರು. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇವತ್ತು ಅನೇಕ ಜನರು ಯೇಸು ಕ್ರಿಸ್ತನಿಗಿಂತ ಹೆಚ್ಚಾಗಿ ಇವತ್ತು ಇಡೀ ಭೋಗವನ್ನೇ ಹೆಚ್ಚು ಪ್ರೀತಿ ಮಾಡುವವರಾಗಿದ್ದಾರೆ. ಈ ಲೋಕವನ್ನು ಹೆಚ್ಚು ಪ್ರೀತಿ ಮಾಡುವವರಾಗಿದ್ದಾರೆ. ಲೋಕದ ಸಂಗತಿಯನ್ನು ಹೆಚ್ಚು ಪ್ರೀತಿ ಮಾಡುವವರಾಗಿದ್ದಾರೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವರು ನೋಡ್ರಿ 5ನೇ ವಚನ ಬರೆಯಲ್ಪಟ್ಟಿದೆ, ಭಕ್ತಿಯ ವೇಷವಿದ್ದು ಅದರ ಫಲವನ್ನು ಬೇಡಿಕೊಳ್ಳುವವರು ಆಗಿರುವರು ಇಂಥವರ ಸಹವಾಸವನ್ನು ಮಾಡದಿರು. ಇಲ್ಲಿ ಪೌಲನು ತಿಮೋತಿಗೆ ಕೆಲವೊಂದು ಕಿವಿ ಮಾತನ್ನು ಹೇಳ್ತಾ ಇದ್ದಾನೆ. ಈಗ ಹೌದು, ತಿಮೋತಿಯು ಆತ ಯವನಸ್ಥ ವ್ಯಕ್ತಿ ಆಗಿದ್ದಾನೆ. ಅದನ್ನು ದೇವರ ಸೇವೆ ಮಾಡಲಿಕ್ಕೆ ಆಗ ತನ್ನ ಒಪ್ಪಿಸಿಕೊಟ್ಟಿದ್ದಾನೆ. ಅಂತ ಸಂದರ್ಭದಲ್ಲಿ ಈಗ ತಿಮೋತಿಯೇ, ನೀನು ಅನೇಕರಿಗೆ ಮಾದರಿಗೆ ಜೀವನ ಮಾಡಬೇಕು. ಬೇರೆ ಜನರು ಇರುವ ರೀತಿಯಲ್ಲಿ ಈ ಲೋಕದ ಒಂದು ದೊಡ್ಡ ಪಟ್ಟಿಯನ್ನ ಇಲ್ಲಿ ಪೌಲನು ಕೊಟ್ಟು ಆತ ಹೇಳ್ತಾ ಇದ್ದಾನೆ, ಇವತ್ತು ಅನೇಕರು ಭೋಗಿಗಳಾಗಿದ್ದಾರೆ, ಅನೇಕರು ಇವತ್ತು ಸಮಾಧಾನದವರಾಗಿದ್ದಾರೆ, ಅನೇಕರಿಗೆ ತೃಪ್ತಿ ಇಲ್ಲದಂತಾಗಿದೆ. ಆ ರೀತಿಯಾಗಿ ನೀನು ಜೀವನ ಮಾಡಬೇಡ. ಆ ರೀತಿಯಾಗಿ ನೀನು ಜೀವನ ಮಾಡಬೇಡಿ. ಅವ್ರು ಹೆಂಗಿದ್ದಾರೆ ಅಂತಂದ್ರೆ, ಅವರು ಭಕ್ತಿಯ ವೇಷವನ್ನು ಹಾಕಿಕೊಂಡಿದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಿಜವಾಗ್ಲೂ ಇವತ್ತು ಅದೇ ರೀತಿಯಾಗಿ ಭಕ್ತಿಯ ವೇಷವನ್ನು ಹಾಕಿಕೊಂಡು ಇವತ್ತು ಅನೇಕರು ಜೀವನ ಮಾಡುವವರಾಗಿದ್ದಾರೆ. ನೀನು ಆ ರೀತಿಯಾಗಿ ಜೀವನ ಮಾಡಬೇಡ ತಿಮೋತಿ, ಆ ರೀತಿಯಾಗಿ ಜೀವನ ಮಾಡಬೇಡ. ಅದರ ಬಲವನ್ನು ಬೇಡವೆನ್ನುವವರನ್ನು ಆಗಿರುವವರು ಇಂಥವರ ಸಹವಾಸವನ್ನು ಮಾಡದಿರು. ಈ ಲೋಕದ ಆಸೆ ಪಾಶೆಗಳನ್ನ ಅದನ್ನು ಹಿಂಬಾಲಿಸುವಂತ ಜನರನ್ನ ನೀನು ಯಾವತ್ತೂ ಕೂಡ ಫಾಲೋ ಮಾಡಬೇಡ. ಅವರ ಸಹವಾಸ ಮಾಡಬೇಡ. ನೀನು ಪ್ರತ್ಯೇಕವಾಗಿ ಜೀವನ ಮಾಡು. ನಿನ್ನ ಭಕ್ತಿಗೆ ನೀನೊಂದು ಮಾದರಿಯಾಗಿರು. ನಿನ್ನ ಒಂದು ನಡೆ ನುಡಿಯಲ್ಲಿ ಅನೇಕರಿಗೆ ನೀನು ಮಾದರಿಯಾಗಿ ಜೀವನ ಮಾಡು ಎಂಬುದಾಗಿ ಪೌಲನು ತಿಮೋತಿಗೆ ಕೆಲವೊಂದು ಕಿವಿ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಇವತ್ತು ಅದೇ ರೀತಿಯಾಗಿ ದೇವರು ಸಹ ಇದೇ ಒಂದು ಸಂಗತಿ ಇವತ್ತು ನಮಗೆ ಹೇಳುವವನಾಗಿದ್ದಾನೆ. ನೀನು ಯಾವ ರೀತಿ ಜೀವನ ಮಾಡಬೇಕೆಂಬುದಾಗಿ ದೇವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಮನೆಗಳಲ್ಲಿ ನುಸುಳಿ, ಈಗ ಅವರಲ್ಲಿ ಕೆಲವರು ಮನೆಗಳಲ್ಲಿ ನುಸುಳಿ ಪಾಪದಿಂದ ತುಂಬಿದವರು, ನಾನಾ ವಿಧವಾದ ಆಶೆಗಳಿಂದ ಪ್ರೇರಿತರು ಆಗಿರುವ ಅವಿವೇಕಿಗಳಾದಂತಹ ಸ್ತ್ರೀಯರನ್ನು ವಶ ಮಾಡಿಕೊಳ್ಳುವವರು ಆಗಿರುತ್ತಾರೆ. ಅವರು ಯಾವ ರೀತಿಯಾಗಿ ಇದ್ದಾರೆ, ಅವರ ಜೀವನ ಯಾವ ರೀತಿ ಇದೆ ಎಂಬುದಾಗಿ ವಾಕ್ಯದಲ್ಲಿ ಇಲ್ಲಿ ಪೌಲನು ಹೇಳುವಂತವನಾಗಿದೆ. ಅದೇ ರೀತಿಯಾಗಿ ಎಕ್ಸಿಲೆಸ್ಟಿಕ್ಸ್ ಎಂಬುದಾಗಿ ನಾವು ಕರಿತೀವಿ. ಪ್ರಸಂಗಿಯ ಪುಸ್ತಕ 12ನೇ ಅಧ್ಯಾಯದಲ್ಲಿ ಕೂಡ ನೋಡುವವರಾಗಿದ್ದೇವೆ. ಪ್ರಸಂಗಿಯ ಪುಸ್ತಕ 12ನೇ ಅಧ್ಯಾಯದಲ್ಲಿ ಸತ್ಯವೇದವು ಯಾವ ರೀತಿ ಹೇಳ್ತಂತಂದ್ರೆ, the Bible talks about the synonyms with God's blessing. ದೇವರ ಆಶೀರ್ವಾದಗಳು, the happinesses in the Lord. ಅದು ದೇವರಲ್ಲಿ ಮಾತ್ರ ಸಂತೋಷ, ದೇವರಲ್ಲಿ ಮಾತ್ರ ಸಮಾಧಾನ, ಅದು ದೇವರಲ್ಲಿ ಮಾತ್ರ ಸಿಗಲಿಕ್ಕೆ ಸಾಧ್ಯ ಎಂಬುದಾಗಿ ಇಲ್ಲಿ ಸೊಲೊಮೋನನು ತನ್ನ ಒಂದು ಸ್ವಂತ ವ್ಯಕ್ತಿಗತವಾದಂತಹ ಒಂದು ಜೀವಿತದ ಮೂಲಕವಾಗಿ ಆತನು ಮಾತನಾಡುವವನಾಗಿದ್ದಾನೆ. Hallelujah. ದೇವರಿಗೆ ಸ್ತೋತ್ರವಾಗಲಿ. The meaning happinesses are blessed. It is translated happy and blessed about equally. ಕೇಳಿಸ್ಕೊಳ್ರಿ, blessed and happiness it is equal ಆಗಿ ಬೈಬಲ್ ಅಲ್ಲಿ ಅದು ಒಂದೇ ರೀತಿಯಾಗಿ ಅದು ಟ್ರಾನ್ಸ್ಲೇಷನ್ ಆಗಿದೆ ಪ್ರಿಯರೇ. So blessed and happinesses, the people one who got blessed. ಹಾಗಾದ್ರೆ ಈ ಲೋಕದಲ್ಲಿ ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿ ಯಾರು? ಸಂತೋಷವಿರುವಂತ ವ್ಯಕ್ತಿನೇ ಆಶೀರ್ವದಿಸಲ್ಪಟ್ಟ ವ್ಯಕ್ತಿ ಆಗಿದ್ದಾನೆ. ಯೇಸುವನ್ನ ಈಗ ಸಂರಕ್ಷಣೆ ಸ್ವೀಕಾರ ಮಾಡಿದಂತ ವ್ಯಕ್ತಿನೇ ಅತ್ಯಂತ ಹೆಚ್ಚು ಸಂತೋಷ ಉಳ್ಳ ವ್ಯಕ್ತಿಯಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ದೇವರು ತಾನೇ ಮತ್ತೇನು ಬರೋ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನದಲ್ಲಿ ಯೇಸು ಕ್ರಿಸ್ತನು ಇದ್ರ ವಿಷಯವಾಗಿ ಮಾತಾಡೋದು ನೋಡುವವರಾಗಿದ್ದೇವೆ. The blessed is the man who always find rest in Jesus Christ. ಈಗ ಆಶೀರ್ವದಿಸಲ್ಪಟ್ಟ ವ್ಯಕ್ತಿ ಯಾರು ಗೊತ್ತಾ? ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮತ್ತೇನು ಬರೋ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಆತ್ಮದಲ್ಲಿ ಬಡವರಾಗಿರುವ ಧನ್ಯರು, ಪರಲೋಕ ರಾಜ್ಯವು ಅವರದು. ನಾನು ಈಗಾಗಲೇ ಹೇಳಿದೆ ಅಂತಂದ್ರೆ, ಹ್ಯಾಪಿನೆಸ್ ಅಂಡ್ ಬ್ಲೆಸ್ಡ್ ಬೋತ್ ಆರ್ ಈಕ್ವಲ್ ಇನ್ ದಿಸ್ ಬೈಬಲ್ ಕಾಂಟೆಕ್ಸ್ಟ್. ಸತ್ಯವೇದದಲ್ಲಿ ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿ ಯಾರಂತಂದ್ರೆ ಅದನ್ನು ಸಂತೋಷವುಳ್ಳಂತ ವ್ಯಕ್ತಿಯು, ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿಯು, ಇದೆರಡು ಕೂಡ ಸರಿಸಮಾನವಾಗಿರುವಂತಹ ಒಂದೇ ರೀತಿಯಾಗಿ ಸಮಾನಾಂತರ ಅರ್ಥವನ್ನು ಕೊಡುವಂತಹ ಒಂದು ಪದಗಳಾಗಿದೆ ಪ್ರಿಯರೇ. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಆಶೀರ್ವದಿಸಲ್ಪಟ್ಟ ವ್ಯಕ್ತಿ ಯಾರು ಗೊತ್ತಾ? ಆತ್ಮದಲ್ಲಿ ಬಡವನಾಗಿರುವನು ಧನ್ಯನು, ಆತ್ಮದಲ್ಲಿ ಬಡವನಾಗಿರುವನು ಧನ್ಯನು. ಇಂಗ್ಲಿಷ್ ಅಲ್ಲಿ ಬರೆಯಲ್ಪಟ್ಟಿದೆ, the blessed is the man who is poor in the spirit.
The blessed is the man poor in spirit. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈಗ ಆಶ್ವಾಸಲ್ಪಟ್ಟಂತ ವ್ಯಕ್ತಿ ಯಾರು ಗೊತ್ತಾ? ಆತ್ಮದಲ್ಲಿ ಬಡವನಾಗಿರುವಂತ ವ್ಯಕ್ತಿ ಆಶ್ವಾಸಲ್ಪಟ್ಟ ವ್ಯಕ್ತಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದುಃಖ ಪಡುವವರು ಧನ್ಯರು, ಅವರು ದೇವರಿಂದ ಸಮಾಧಾನವನ್ನು ಹೊಂದುವರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನಲ್ಲಿ ಮಾತ್ರನೇ ನಮಗೆ ಸಮಾಧಾನ ಸಿಗಲಿಕ್ಕೆ ಸಾಧ್ಯ, ಸಂತೋಷ ಸಿಗಲಿಕ್ಕೆ ಸಾಧ್ಯ. ಯೇಸು ಕ್ರಿಸ್ತನ ಮಾತ್ರ ನಿಜವಾದ ಸಂತೋಷ, ಸಮಾಧಾನ ಕೊಡಲಿಕ್ಕೆ ಶಕ್ತನಾಗಿರುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಅದೇ ರೀತಿಯಾಗಿ ನಾವು ಇನ್ನೂ ಕೂಡ ಅನೇಕ ವಚನಗಳಿದೆ, ಕೆಲವೊಂದು ವಚನ ಮಾತ್ರ ಓದಿಕೊಳ್ಳೋಣ. ಕೀರ್ತನೆಗಳು 146ನೇ ಅಧ್ಯಾಯ 5ನೇ ವಚನ. ಕೀರ್ತನೆ 146:5. ಯಾವನಿಗೆ ಯಾಕೋಬನ ದೇವರು ಸಹಾಯಕನು, ಯಾವನಿಗೆ ಯಾಕೋಬನ ದೇವರು ಸಹಾಯಕನು, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು, ಅವನೇ ಧನ್ಯನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಕೀರ್ತನೆಗಳಲ್ಲಿ, ಯಾವನು ದೇವರ ಮೇಲೆ ನಂಬಿಕೆ ಇಡುತ್ತಾನೋ, ಯಾವನು ದೇವರನ್ನ ಹತ್ತುಕೊಳ್ಳುತ್ತಾನೋ, one who put trust in the Lord, he is the man, is the blessed man. Hallelujah. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Happy who he is God to Jacob for his help, whose hope in the Lord. ಯಾರ ಈಗ ಯಾಕೋಬನು ದೇವರ ಮೇಲೆ ನಂಬಿಕೆ ಇಟ್ಟನು, ಯಾಕೋಬನು ದೇವರ ಮೇಲೆ ಹತ್ತುಕೊಳ್ಳುವನಾಗಿದ್ದನು, ಅದಕ್ಕೋಸ್ಕರ ಯಾಕೋಬನು ಆಶ್ವಾಸಲ್ಪಟ್ಟಂತಹ ವ್ಯಕ್ತಿಯಾಗಿದ್ದಾನೆ ಪ್ರಿಯರೇ. ಅದೇ ರೀತಿ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 13ನೇ ವಚನ. Happy is the man who finds wisdom and the man who gains understanding. Hallelujah. ದೇವರಿಗೆ ಸ್ತೋತ್ರ. ಕನ್ನಡದಲ್ಲಿ ಓದಿಕೊಳ್ಳೋಣ. ಜ್ಞಾನವನ್ನು ಪಡೆಯುವವನು ಧನ್ಯನು, ಜ್ಞಾನವನ್ನು ಪಡೆಯುವವನು ಧನ್ಯನು, ವಿವೇಕವನ್ನು ಸಂಪಾದಿಸಿಕೊಳ್ಳುವವನು ಭಾಗ್ಯವಂತನು. ವಿವೇಕವನ್ನು ಸಂಪಾದಿಸಿಕೊಳ್ಳುವವನು, ದೇವರನ್ನ ಅರ್ಥ ಮಾಡಿಕೊಳ್ಳುವವನು ಆಶ್ವಾಸಲ್ಪಟ್ಟಂತ ವ್ಯಕ್ತಿ ಆಗಿದ್ದಾನೆ, ಅವನೇ ಭಾಗ್ಯವಂತನು. The one who finds wisdom and understanding, the man who is always blessed by God, that woman is blessed by God. ಆ ಒಬ್ಬ ಸ್ತ್ರೀ ಪುರುಷರು ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಂಡ ಜನರಾಗಿದ್ದಾರೆ ಪ್ರಿಯರೇ. ಯಾರ್ಯಾರು ದೇವರ ಒಂದು ಈಗ ಜ್ಞಾನವನ್ನ, ದೇವರ ಒಂದು ತಿಳುವಳಿಕೆಯನ್ನು ಹೊಂದಿಕೊಳ್ಳುತ್ತಾರೋ ಅವರು ಆಶೀರ್ವದಿಸಲ್ಪಟ್ಟಂತ ಜನರಾಗಿದ್ದಾರೆ. ಹಲ್ಲೆಲೂಯಾ. ಯಾಕೋಬ 5ನೇ 17ನೇ ವಚನ. ಯಾಕೋಬ 5ನೇ 17ನೇ ವಚನ ಬರೆಯಲ್ಪಟ್ಟಿದೆ. Happy is the man whom God corrects. ಕನ್ನಡದಲ್ಲಿ ಓದಿಕೊಳ್ಳೋಣ. ಯೋಬ 5:17. ಯೋಬನ ಪುಸ್ತಕ 5ನೇ 7ನೇ ವಚನ. ಇಗೋ, ದೇವರು ಯಾವನನ್ನು ಶಿಕ್ಷಿಸುವವನು ಅವನು ಧನ್ಯನು, ದೇವರು ಯಾವನನ್ನು ಶಿಕ್ಷಿಸುವನು ಅವನು ಧನ್ಯನು, ಅವನು ಧನ್ಯನು. ಸರ್ವಶಕ್ತನ ದಂಡನೆಯನ್ನು ತಾತ್ಸಾರ ಮಾಡಬೇಡ. Hallelujah. The man one who corrected by God. ದೇವರಿಂದ ಈಗ ಹೌದು ಆತನು ಈಗ ಶಿಕ್ಷಿತನಾಗಿರುವವನು ಧನ್ಯನೆಂಬುದಾಗಿ ಬರೆಯಲ್ಪಟ್ಟಿದೆ. ಈಗ ದೇವರು ಯಾರನ್ನು ಶಿಕ್ಷಿಸುವನು ಅವನೇ ಧನ್ಯನು. ಯೇಸು ಕ್ರಿಸ್ತನಿಗೆ ಭಯಪಟ್ಟು ಜೀವಿಸುವನು ಧನ್ಯನು, ದೇವರಿಗೆ ಭಯಪಟ್ಟು ಜೀವಿಸುವನು ಧನ್ಯನು. ಯಾರನ್ನು ದೇವರು ಶಿಕ್ಷೆಗೆ ಒಳಪಡಿಸ್ತಾರೋ, ದೇವರ ಶಿಕ್ಷೆಗೆ ಯಾರು ತಮ್ಮ ಜೀವನ ಒಪ್ಪಿಸಿಕೊಡುತ್ತಾರೋ ಅವರೇ ಧನ್ಯರು. ಹಲ್ಲೆಲೂಯಾ. ಏನಪ್ಪಾ ಪಾಸ್ಟರ್, ಇವತ್ತು ನೀವು ಒಳ್ಳೆ ಆಶೀರ್ವಾದಕರವಾದ ಸಂದೇಶ ಹೇಳ್ತಾ ಅಂತ ಅನ್ಕೊಂಡಿದ್ವಿ. ನೀವು ದೇವರು ಅನೇಕ ರೀತಿಯ ಆಶೀರ್ವಾದ ಕೊಡ್ತಾನೆ, ಬಂಗಾರ ಕೊಡ್ತಾನೆ, ಬೆಳ್ಳಿ ಕೊಡ್ತಾನೆ, ಈ ರೀತಿಯಂತ ಆಶೀರ್ವಾದ ನಮಗೆ ಸಿಗ್ತಂತ ಅನ್ಕೊಂಡಿದ್ವಿ. ಆದ್ರೆ ನೀವೇನ್ ಹೇಳ್ತೀರಿ ಅಂತ ಹೇಳ್ತಾ ಇರ್ಬೋದು ಪ್ರಿಯರೇ. ಇದೆಲ್ಲ ನಾನು ಹೇಳುವಂತ ಎಲ್ಲ ಸಂಗತಿಗಳು ಇಟ್ಸ್ ಎ ಇನ್ನರ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಫ್ರಮ್ ಗಾಡ್. ಒಳಗಡೆ ಇರುವಂತಹ ದೇವರಿಂದ ಕೊಡಲ್ಪಟ್ಟಿರುವಂತಹ, ದೇವರಿಂದ ಒಬ್ಬ ಮನುಷ್ಯನ ಆತ್ಮಿಕವಾದ ಮನುಷ್ಯನಿಗೆ ಬೇಕಾದಂತ ಆಶೀರ್ವಾದಗಳ ಬಗ್ಗೆ ನಾನು ಮಾತಾಡುವವನಾಗಿದೆ. ಹಲ್ಲೆಲೂಯಾ. ಈ ಲೋಕ ಅದು ಸೈತಾನಿಗೆ ಸಂಬಂಧಪಟ್ಟಿದ್ದು ಪ್ರಿಯರೇ. ಈ ಲೋಕಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಹಣ, ಆಸ್ತಿ, ಐಶ್ವರ್ಯ, ಈಗ ಒಂದು ಕಣ್ಣಿನ ಆಸೆ, ಬದುಕು ಬಳಿನ ಡಂಬ, ಇದೆಲ್ಲವೂ ಕೂಡ ಸೈತಾನಿಗೆ ಸಂಬಂಧಪಟ್ಟಿದ್ದು. ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡುವುದಿಲ್ಲ. ದೇವರ ಆತ್ಮಿಕವಾಗಿ ಕೊಟ್ಟಂತ ಆಶೀರ್ವಾದಗಳ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡುವನಾಗಿದ್ದೇನೆ. God is going to bless us with a great blessing in a spiritual life. Hallelujah. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಾಗಿ ಈಗ ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 18ನೇ ವಚನ. ದೇವದರ್ಶಕರು ಇಲ್ಲದಿರುವಲ್ಲಿ ಜನರು ಅಂಕಿ ಮೀರಿ ನಡೆಯುವರು. ಒಂದು ವೇಳೆ ಯಾರಿಗೆ ದೇವರ ದರ್ಶನ ಇರಲ್ವೋ ಅವರು ಅಂಕಿ ಮೀರಿ ನಡೆಯುತ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯ ಸಹೋದರ ಸಹೋದರಿ, ಈಗ ನಮಗೆ ದೇವರು ದರ್ಶನ ಕೊಟ್ಟು ಈಗ ಆತ ನಮ್ಮ ನಡೆಸುವನಾಗಿರ್ಬೇಕು. ದೇವರ ಯಾವಾಗಲೂ ದೇವರ ಜೊತೆಗೆ ನಡೆಯುವರಾಗಿರ್ಬೇಕು, ದೇವರ ಕೃಪೆಯಲ್ಲಿ ನಡೆಯುವರಾಗಿರ್ಬೇಕು, ದೇವರ ಸಹಾಯ ಹೊಂದಿಕೊಂಡು ನಡೆಯುವರಾಗಿರ್ಬೇಕು. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಬಟ್ ಹ್ಯಾಪಿ ಈಸ್ ದ ಒನ್ ಹೂ ಕೀಪ್ಸ್ ದ ಲಾ. ಯಾರು ದೇವರಿಗೆ ಭಯಪಟ್ಟು ಜೀವಿಸುತ್ತಾರೋ
ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಾರೋ ಅವನೇ ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿ. ಅವನು ಯಾವಾಗಲೂ ಸಂತೋಷ ಪಡುವನಾಗಿದ್ದಾನೆ. ಈಗ ದಾವೀದನು ಹೇಳ್ತಾ ಇದ್ದಾನೆ, ನಾನಾದರೂ ಯಾವಾಗಲೂ ಯೆಹೋವನಲ್ಲಿ ಸಂತೋಷ ಪಡುವೆನು. He is the king of Israel, but still he says, I always happy and delighted in the Lord. ನಾನು ಯಾವಾಗಲೂ ದೇವರಲ್ಲಿ ನಾನು ಸಂತೋಷವುಳ್ಳವನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಒಬ್ಬ ರಾಜ, ಒಂದು ದೇಶಕ್ಕೆ ಅರಸನಿರುವಂತ ಆ ದಾವೀದ ರಾಜ ಹೇಳ್ತಾ ಇದ್ದಾನೆ, ನಾನು ದೇವರನ್ನು ಆರಾಧನೆ ಮಾಡಲು ನಾನು ಏನಾಗಿದ್ದೇನೆ, ಸಂತೋಷವುಳ್ಳವನಾಗಿದ್ದೇನೆ. ದಾವೀದ ರಾಜನು ಆತನ ದೇವರಿಗೆ ಆರಾಧನೆ ಮಾಡುವ ಸಂದರ್ಭದಲ್ಲಿ ಆತನ ಮೈ ಮೇಲೆ ಬಟ್ಟೆ ಮೇಲೆ ಕಬರಿರಲ್ಲ ಪ್ರಿಯರೇ, ಮೈ ಮೇಲೆ ಬಟ್ಟೆ ಅದು ಕೆಳಗಡೆ ಬಿದ್ರು ಕೂಡ ಅದನ್ನು ಲೆಕ್ಕಿಸದೆ ದೇವರ ಸಮ್ಮುಖದಲ್ಲಿ ಕುಣಿದಾಡಿ ದೇವರಿಗೆ ಆರಾಧನೆ ಮಾಡಿದಂತ ಒಬ್ಬ ವ್ಯಕ್ತಿ ದಾವೀದನಾಗಿದ್ದ ಪ್ರಿಯರೇ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಅದೇ ರೀತಿಯಾಗಿ ದಾವೀದ ಹೇಳ್ತಾ ಇದ್ದಾನೆ, ನಾನು ದೇವರನ್ನ ನಾನು ಕಂಡುಕೊಳ್ಳುವಂಥದ್ದೇ ಆಶೀರ್ವಾದಕರ ಸಂಗತಿಯಾಗಿದೆ, ದೇವರಲ್ಲಿ ಸಂತೋಷ ಪಡುವಂತದ್ದು ಆಶೀರ್ವಾದಕರ ಸಂಗತಿಯಾಗಿದೆ ಎಂಬುದಾಗಿ ದಾವೀದನು ಹೇಳುವವನಾಗಿದ್ದಾನೆ. ಅದೇ ರೀತಿಗೆ ಜ್ಞಾನೋಕ್ತಿಗಳು 14:21 ವಚನ, ನೆರೆಯವನನ್ನು ತಿರಸ್ಕರಿಸುವವನು ದೋಷಿ, ನೆರೆಯವರನ್ನು ತಿರಸ್ಕರಿಸುವವನು ದೋಷಿಯು, ದರಿದ್ರನನ್ನು ಕನಿಕರಿಸುವವನು ಧನ್ಯನು. ಕೇಳಿಸ್ಕೊಡ್ರಿ, ಈಗ ಇಂಗ್ಲಿಷ್ ಬೈಬಲ್ ಅಲ್ಲಿ ಬ್ಲೆಸ್ಡ್ ಅಂತ ಬರೆಯಲ್ಪಟ್ಟಿದೆ, ಕನ್ನಡ ಬೈಬಲ್ ಅಲ್ಲಿ ಧನ್ಯರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಧನ್ಯರು ಅಂತಂದ್ರೆ ಆಶೀರ್ವದಿಸಲ್ಪಟ್ಟವರು. ಯಾರು ಆಶೀರ್ವದಿಸಲ್ಪಟ್ಟವರು? ಯಾರ್ಯಾರು ಬಡವರ ಮೇಲೆ ಕನಿಕರವನ್ನು ವ್ಯಕ್ತಪಡಿಸ್ತಾರೋ ಅವರೇ ಆಶೀರ್ವದಿಸಲ್ಪಟ್ಟಂತ ಜನರಾಗಿದ್ದಾರೆ. If you are having mercy towards poor people, the people in the problem, you are a blessed person, you are a blessed woman of God, you are a blessed man of God. Hallelujah. ಯಾರ್ಯಾರು ದೇವರಿಗೆ ಬಡವರಿಗೆ ಕನಿಕರ ತೋರಿಸ್ತಾರೋ, ದಿಕ್ಕಿಲ್ಲದವರಿಗೆ ಕನಿಕರ ತೋರಿಸ್ತಾರೋ, ಈಗ ಹೌದು ಈ ಲೋಕದಲ್ಲಿ ದೀನದಲಿತರಿಗೆ ಕನಿಕರವನ್ನು ತೋರಿಸ್ತಾರೋ, ಬಡವರಿಗೆ ವಿಧಿವರಿಗೆ ಈಗ ದಿಕ್ಕಿಲ್ಲದವರಿಗೆ ಅನಾಥರಿಗೆ ಕನಿಕರ ತೋರಿಸ್ತಾರೋ ಅವನು ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿ ಆಗಿದ್ದಾನೆ, ಅವನು ಆಶೀರ್ವದಿಸಲ್ಪಟ್ಟಂತ ಒಂದು ಜನರಾಗಿದ್ದಾರೆ. ಹಾಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಹಾನ ಬರೆದ ಸುವಾರ್ತೆ ಅದು 3ನೇ ಅಧ್ಯಾಯ 17ನೇ ವಚನದಲ್ಲಿ ಅಂತ ಬರೆಯಲ್ಪಟ್ಟಿದೆ, ನೀವು ಇದನ್ನು ತಿಳಿದುಕೊಂಡು ಇದರಂತೆ ಮಾಡಿದರೆ ನೀವು ಧನ್ಯರು. ಹಾಲೆಲೂಯಾ. If you know these things, blessed and happy are you if you do them. ಹಾಲೆಲೂಯಾ. ಯೇಸು ಸ್ವಾಮಿ ಇಲ್ಲಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ತನ್ನ ಒಂದು ಈಗ ಕೈಯಲ್ಲಿ ಬೋಗಣೆಯನ್ನು ತೆಗೆದುಕೊಂಡು ಈಗ ತನ್ನ ಸೊಂಟಕ್ಕೆ ಬಟ್ಟೆಯನ್ನು ಕಟ್ಟಿಕೊಂಡು ಈಗ ಬೋಣೆಗಳ ನೀರನ್ನು ತೆಗೆದುಕೊಂಡು ಹೋಗಿ ಅವರ ಪಾದಗಳನ್ನು ತೊಳೆದು ಆತನು ಹೇಳ್ತಾ ಇದ್ದಾನೆ, ಈಗ ನೀವು ಇದೇ ರೀತಿಯಾಗಿ ಮಾಡ್ರಿ ಅಂತ ಆತನು ಹೇಳ್ತಾ ಇದ್ದಾನೆ. Hallelujah. Jesus humbled himself and did everything which is very acceptable in his disciples' sight. ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಒಂದು ಮುಂದ್ಗಡೆ ದೇವಾದಿ ದೇವನು ರಾಜಾದಿ ರಾಜನು ಸರ್ವನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ತನ್ನ ತಗ್ಗಿಸಿಕೊಂಡವನಾಗಿ ಬೋಗಡೆಯಲ್ಲಿ ನೀರನ್ನು ತೆಗೆದುಕೊಂಡು ಹೋಗಿ ತನ್ನ ಶಿಷ್ಯರ ಪಾದಗಳನ್ನು ತೊಳಿತಾ ಇದ್ದಾನೆ. Hallelujah. The blessed is the man one who humble himself before God. ಯಾರ್ಯಾರು ದೇವರ ಸಮ್ಮುಖದಲ್ಲಿ ದೇವರ ತರಗಳಿಗೆ ದೇವರ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳುತ್ತಾರೋ ಅವನೇ ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿ ಆಗಿದ್ದಾನೆ. Hallelujah. What a great God we serve. ಈ ಒಂದು ಆಶೀರ್ವಾದದಂತ ಒಂದು ಸಂದೇಶವು ನಮಗೆ ಅವಶ್ಯವಾಗಿರುವಂತದ್ದಾಗಿದೆ ಪ್ರಿಯರೇ. Hallelujah. ದೇವರ ನಾಮಕ್ಕೆ ಸ್ತೋತ್ರ. ಈಗ ಅದೇ ರೀತಿ ಯಾಕೋಬ 5ನೇ ಅಧ್ಯಾಯ 11ನೇ ವಚನ, ತಾಳಿಕೊಂಡಿರುವವನು ಧನ್ಯರೆಂದು ಹೇಳುತ್ತೇವಲ್ಲವೇ, ಧನ್ಯರೆಂದು ಹೇಳಿಕೊಳ್ಳುತ್ತಾರಲ್ಲವೇ, ನೀವು ಯೋಬನಿದ್ದಂತಹ ತಾಳ್ಮೆಯ ವಿಷಯವಾಗಿ ಕೇಳಿ ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿರುವಂತಹ ಸಂಗತಿಗಳನ್ನು ನೋಡಿ, ಕರ್ತನು ಕರುಣಾಸಾಗರನು ದಯಾಳುವು ಆಗಿದ್ದಾನೆ. ಕರ್ತನು ಕರುಣಾಸಾಗರನು ದಯಾಳುವು ಆಗಿದ್ದಾನೆ. ಯಾವ ರೀತಿಯಾಗಿ ನಮ್ಮ ದೇವರು ಕ್ಷಮಿಸಿದಾನೋ, ಯಾವ ರೀತಿಯಾದಂತಹ ಒಂದು ಕರುಣೆಯ ಗುಣ, ಒಂದು ಪ್ರೀತಿ ಮಾಡುವಂತ ಗುಣ, ಒಂದು ಕನಿಕರುವಂತ ಗುಣ ಇದೆಯೋ ಆ ಗುಣಗಳನ್ನು ಹೊಂದಿಕೊಂಡು ಜೀವಿಸುವವನೇ ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿ ಆಗಿದ್ದಾನೆ. ದ ಮ್ಯಾನ್ ಒನ್ ಹೂ ಹ್ಯಾವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗಾಡ್, ದೇವರ ಗುಣಲಕ್ಷಣ ಹೊಂದಿರುವಂತ ವ್ಯಕ್ತಿಯು ಆತನ ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿ ಆಗಿದ್ದಾನೆ. 1ನೇ ಪೇತ್ರನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಪೇತ್ರ ಹೇಳ್ತಾ ಇದ್ದಾನೆ, ಇಫ್ ಯು ಶುಡ್ ಸಫರ್ ಫಾರ್ ರೈಚಸ್ನೆಸ್ ಸೇಕ್ ಯು ಆರ್ ಅ ಬ್ಲೆಸ್ಡ್ ಆರ್ ಹ್ಯಾಪಿ ಪರ್ಸನ್. ಇಲ್ಲಿ 1ನೇ ಪೇತ್ರ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನ ಪೇತ್ರನು ಹೇಳ್ತಾ ಇದ್ದಾನೆ, ಒಂದು ವೇಳೆ ನೀತಿಯ ನಿಮಿತ್ತವಾಗಿ ಬಾಧೆ ಪಟ್ಟರೆ ನೀವೇ ಧನ್ಯರು. Hallelujah. Who is the man? Is a blessed man. The man is always live for righteous life. ಯಾರ್ಯಾರು ಈಗ ಒಂದು ನೀತಿವಂತಿಕೆ ಜೀವಿತನ ಜೀವಿಸಲಿಕ್ಕೆ ಈಗ ಶ್ರಮೆಗಳನ್ನು ಅನುಭವಿಸ್ತಾರೋ
ಅವನು ಧನ್ಯನು. Hallelujah. Hallelujah. The man who always suffer for the righteousness sake. ಆ ಒಂದು ನೀತಿವಂತಿಕೆಗೋಸ್ಕರ ಜೀವಿಸುವಂತ ವ್ಯಕ್ತಿಯು ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿಯಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. The case for joy in the Bible, ಸತ್ಯ ವೇದದಲ್ಲಿ ಸಂತೋಷದ ಕುರಿತಾಗಿ ಏನಂತ ಬರೆಯಲ್ಪಟ್ಟಿದೆ, ಸಂತೋಷ ಹೇಗೆ ಹುಡುಕಬಹುದು, ಸಂತೋಷ ಹೇಗೆ ಅನ್ವೇಷಣೆ ಮಾಡಬಹುದು, ಸಂತೋಷ ಹೇಗೆ ಕಂಡುಕೊಳ್ಳಬಹುದು ಎಂಬುದಾಗಿ ಸತ್ಯವೇದದಲ್ಲಿ ಅನೇಕ ರೀತಿಯ ಸಂಗತಿ ನೋಡ್ಲಿಕ್ಕೆ ಸಾಧ್ಯ. The Bible is emphasizing on joy and rejoice. ಸೊ ಇಲ್ಲಿ ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ಇದು ಜಾಯ್ ಅಂಡ್ ರಿಜಾಯ್ಸ್ ಅಂತ ನೋಡ್ತೇವೆ. ಅಂದ್ರೆ ಸಂತೋಷ, ಉತ್ಸಾಹ, ಇದೆರಡು ಒಂದೇ ಪದಗಳು. ಸಂತೋಷ ಪಡುವಂತದ್ದು, ಉತ್ಸಾಹ ಪಡುವಂತದ್ದು, ಇದೆರಡು ಒಂದೇ ಪದಗಳು ನಾವು ಬೈಬಲ್ ನೋಡುವರಾಗಿದ್ದೇವೆ. ಇದು ಬೈಬಲ್ ಅಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಸಾರಿ ಸತ್ಯವೇದದಲ್ಲಿ ಈ ಜಾಯ್ ಅಂಡ್ ರಿಜಾಯ್ಸ್ ಎಂಬ ಪದಗಳು ಉಪಯೋಗಿಸಲ್ಪಟ್ಟಿದೆ. ಸತ್ಯವೇದದಲ್ಲಿ 100ಕ್ಕಿಂತ ಹೆಚ್ಚು ಸಾರಿ, ಹೆಚ್ಚು ಬಾರಿ ಈ ಒಂದು ರಿಜಾಯ್ಸ್ ಅಂಡ್ ಜಾಯ್ ಅನ್ನೋ ಪದ ಅದು ಹೆಚ್ಚು ಉಪಯೋಗಿಸಲ್ಪಟ್ಟಿದೆ ಎಂಬುದಾಗಿ ನೋಡ್ಲಿಕ್ಕೆ ಸಾಧ್ಯ. ಅದು ಕೀರ್ತನೆಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಈಗ ಜ್ಞಾನೋಕ್ತಿಗಳಲ್ಲಿ ಮತ್ತು ಅದೇ ರೀತಿಯಾಗಿ ಈ ಒಂದು ಸಂತೋಷ, ಸಮಾಧಾನ ನಾವು ಹೆಚ್ಚಾಗಿ 2 ಪುಸ್ತಕದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಪ್ರಿಯರೇ. 1ನೇ ಸಾಮ್ಯೇಲನ ಬರೆದ ಪತ್ರಿಕೆ 18ನೇ 6ನೇ ವಚನ. ದಾವೀದನು ಫಿಲಿಷ್ಟಿಯರನ್ನು ಸಂಹರಿಸಿ ಸರ್ವ ಜನರೊಡನೆ ಹಿಂದಿರುಗಿ ಬರುವಾಗ ಇಸ್ರಾಯೇಲರ ಎಲ್ಲಾ ಪಟ್ಟಣಗಳಿಂದ ಸ್ತ್ರೀಯರು ಹೊರಗಡೆ ಬಂದು ದಂಬಡಿಗಳನ್ನು ಬಡಿಯುತ್ತಾ ತಾಳ ಬಡಿಯುತ್ತಾ ಸಂತೋಷದಿಂದ ಆಡುತ್ತಾ ಕುಣಿದಾಡುತ್ತಾ ಅರಸನಾದಂತ ಸೌಲನನ್ನು ಎದುರುಗೊಂಡರು. ಹಾಲೆಲೂಯಾ. ಆ ಎಲ್ಲ ಇಸ್ರಾಯೇಲ್ ಜನರು ಅವರು ವೈರಿಗಳ ವಿರುದ್ಧವಾಗಿ ಜಯವನ್ನು ಸಾಧಿಸಿದಾಗ ಈಗ ಅವರೆಲ್ಲರೂ ಕೂಡ ದಂಬಡಿ ಬಡಿಯುತ್ತಾ ತಾಳಗಳಿಂದಲೂ ಈಗ ಅವರು ಏನ್ ಮಾಡ್ತಾರೆ ಅಂದ್ರೆ ಸಂತೋಷ ಪಡುತ್ತಾ ಅವ್ರು ಏನ್ ಮಾಡ್ತಾರೆ, ಅವ್ರನ್ನ ಆಹ್ವಾನ ಮಾಡ್ತಾ ಇದ್ದಾರೆ. ಹಾಲೆಲೂಯಾ. ಒಬ್ಬ ರಾಜನ ಗೆದ್ದಾಗ ಅಷ್ಟು ಸಂತೋಷ ಪಡ್ತಾ ಇದ್ರೆ ಯೇಸು ಕ್ರಿಸ್ತನ ಒಳಗಡೆ ವಾಸ ಮಾಡುವಂತ ಯೇಸು ಸ್ವಾಮಿ ಪರಿಶುದ್ಧಾತ್ಮ ಮಾಡಿ ವಾಸ ಮಾಡ್ತಾ ಇದ್ದಾನೆ. ಲೋಕ ರಕ್ಷಕನಂತ ಯೇಸು ಮನುಷ್ಯನಿಗೆ ಈ ಭೂಮಿಗೆ ಬಂದು ನಮಗೋಸ್ಕರ ರಕ್ತ ಸುರಿಸಿ ಪ್ರಾಣ ಕೊಟ್ಟು ಸತ್ತು ಪ್ರತಿ ಎದ್ದು ಬಂದಂತ ಯೇಸು ಹೇಳ್ತಾ ಇದ್ದಾನೆ, ನೀವು ಕೃಪೆಯ ಮೂಲಕ ನಂಬಿಕೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ನಿಮ್ಮ ಸ್ವಂತ ಕೈಗಳಿಂದ, ನಿಮ್ಮ ಸ್ವಂತ ಶ್ರಮೆಗಳಿಂದ, ನಿಮ್ಮ ಸ್ವಂತ ಶಕ್ತಿಯಿಂದ, ನಿಮ್ಮ ಯಾವುದೇ ರೀತಿಯಂತ ಒಂದು ಒಳ್ಳೆ ಕೆಲಸಗಳಿಂದ, ದಾನ ಧರ್ಮಗಳಿಂದ ನೀವು ನೀತಿವಂತರಾಗಕ್ಕೆ ಸಾಧ್ಯವಿಲ್ಲ, ನೀವು ರಕ್ಷಿಸಲ್ಪಡಲಿಕ್ಕೆ ಸಾಧ್ಯವಿಲ್ಲ. ಅದು ಯೇಸು ಕ್ರಿಸ್ತನ ಕೃಪೆಯಿಂದಲೇ ಮಾತ್ರ ಸಿಗಲಿಕ್ಕೆ ಸಾಧ್ಯ ಎಂಬುದಾಗಿ ಯೇಸು ಹೇಳುವವನಾಗಿದ್ದಾನೆ. Hallelujah. What a blessed message that Jesus Christ has given to us. ಅಂತ ಒಂದು ಆಶೀರ್ವಾದಕರವಾದಂತ ಒಂದು ಸಂದೇಶ ದೇವರು ನಮಗೆ ಕೊಟ್ಟಿದ್ದಾರೆ. ಅದೇ ಶುಭ ವರ್ತಮಾನವಾಗಿದೆ, ಅದೇ ಶುಭ ಸಂದೇಶವಾಗಿದೆ ಪ್ರಿಯರೇ. ಆ ಶುಭ ಸಂದೇಶ ಏನಂತಂದ್ರೆ ದೇವಾದಿ ದೇವರು ನರಾವತಾರ ಎತ್ತಿ ಮನುಷ್ಯನ ಧಾರೆಯನ್ನು ಹೊಂದಿಕೊಂಡು ನರ ರೂಪವನ್ನು ತಾಳಿ ಈ ಭೂಮಿಗೆ ಬಂದು ನಮಗೋಸ್ಕರ ಶ್ರಮೆಗಳನ್ನ, ಸಂಕಟಗಳನ್ನ ಅನುಭವಿಸಿ ನಾವು ಮಾಡಿದಂತೆಲ್ಲ ಪಾಪನ ಆತನ ಹೊತ್ತುಕೊಂಡು ನಾನು ಪಡಬೇಕಂತ ಎಲ್ಲ ಹಿಂಸೆಗಳನ್ನ, ಅವಮಾನ, ಅಪಮಾನ ಆತನ ಅನುಭವಿಸಿ ನನಗೆ ಬಿಡುಗಡೆಯನ್ನ 2000 ವರ್ಷಗಳ ಹಿಂದೆ ಶಿಲುಬೆಯಲ್ಲಿ ರಕ್ತ ಸುರಿಸುವ ಮೂಲಕ ಕೊಟ್ಟಿದ್ದಾನೆ. That is a free deliverance. That is a main independence, freedom which we get from Jesus Christ. Independence Day ಅಂತ ಇವತ್ತು ನಾವು ಹೇಳ್ತೇವೆ, ಕೇಳಿಸ್ಕೊಳ್ರಿ. Depending on Jesus, it's a main depending on Jesus and freedom in Christ. Depending on Jesus, freedom in Christ. ಯಾರ್ಯಾರು ಯೇಸು ಮೇಲೆ ಆತುಕೊಳ್ಳುತ್ತಾರೋ ಅವರಿಗೆ ನಿಜವಾದಂತ ಸ್ವತಂತ್ರ ಇದೆ. ಯೇಸುವಿನ ಮೇಲೆ ಆತುಕೊಳ್ಳುವವರು, the people who depend upon Jesus Christ, they people have pure freedom in Christ. ಆ ಜನರು ಸಂಪೂರ್ಣವಾದಂತ ನಿಜವಾದಂತ ಸಂತೋಷವನ್ನ ಬಿಡುಗಡೆ ಹೊಂದಿಕೊಂಡಂತ ಜನರಾಗಿದ್ದಾರೆ. ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು ಸಂದೇಶವನ್ನ ಇವತ್ತು ನಮ್ಮ ಭಾರತೀಯರು ಕೇಳಬೇಕಾಗಿದೆ. ಈ ಸಂದೇಶವು ಭಾರತದ ಮೂಲೆಗಳಲ್ಲಿ ಸಾರಬೇಕಾಗಿದೆ. ಈಗ ನರ ಮನುಷ್ಯನು ಈ ಭೂಮಿಗೆ ಮನುಷ್ಯನಾಗಿ ಬಂದು ನರಾವತಾರ ಎತ್ತಿ ನನಗೋಸ್ಕರ ನಿನಗೋಸ್ಕರ ರಕ್ತ ಸುರಿಸಿ ಪ್ರಾಣ ಕೊಟ್ಟು ಸತ್ತು ಎದ್ದು ಬಂದಿದ್ದಾನೆ, ಇನ್ನು ಕೂಡ ಜೀವಿಸ್ತಾ ಇದ್ದಾನೆ. ಯಾರ್ಯಾರು ಅದರ ಬಾಯಿಂದ ಆರೈಕೆ ಮಾಡುತ್ತಾರೋ, ಆತ ಮೇಲೆ ನಂಬಿಕೆ ಇಡುತ್ತಾರೋ ಅವರಿಗೆ ದೇವರ ಮಕ್ಕಳ ಭಾಗ್ಯ ಕೊಡ್ತಾನೆ. ಯೇಸು ಕ್ರಿಸ್ತನು ಈಗ ಅವರಿಗೆ ಫ್ರೀಯಾಗಿ, ಉಚಿತವಾಗಿ ಆತನ ಅವರಿಗೆ ಕೊಡುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರ್ಯಾರು ಪಾಪದ ಬಂಧನಲ್ಲಿದ್ದಾರೋ, ಯಾರು ಸೈತನ ಬಂಧನದಲ್ಲಿ ವಾಸ ಮಾಡ್ತಾ ಇದ್ದಾರೋ, ಡ್ರಗ್ಸ್ ಗಳಿಗೆ ಈಗ ಬಂಧನಲ್ಲಿದ್ದರು, ಕುಡುಕತನಕ್ಕೆ ಬಂಧನಲ್ಲಿದ್ದರು, ಈಗ ಅನೇಕ ರೀತಿಯಂತ ಲೋಕದ ಚಟಗಳಿಗೆ ಬಂಧನಲ್ಲಿದ್ದರು, ಅವರ ಪ್ರತಿಯೊಬ್ಬರಿಗೆ ಯೇಸು ಕ್ರಿಸ್ತನ ಬಿಡುಗಡೆ ಕೊಡಲಿಕ್ಕೆ ಬಂದಿದ್ದಾನೆ. That is a free gift of salvation to everybody who believe in Jesus Christ. ಅದು ಬಹಳ ಉಚಿತವಾಗಿ ಪ್ರತಿಯೊಬ್ಬರಿಗೆ ಕೊಡಲ್ಪಟ್ಟಂತ ರಕ್ಷಣೆಯಾಗಿದೆ. That is the main the message that we need to preach to our people. ಆ ಒಂದು ಸಂದೇಶ ನಮ್ಮ ಜನರಿಗೆ ನಾವು ಸಾರಬೇಕಾಗಿದೆ ಪ್ರಿಯರೇ. ಅದೇ ರೀತಿಯಾಗಿ ನಾವು ಮುಂದೆ ಹೋಗೋಣ. ಈಗ
ಅನ್ನೊಂದು ನಿಜವಾದಂತಹ ಸಂತೋಷ ಯಾರಿಗಿದೆ. ನನಗೆ 5 ನಿಮಿಷ ಮಾತ್ರ ಟೈಮ್ ಇದೆ. ನಾನು 5 ನಿಮಿಷ ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಈಗ ಕೀರ್ತನೆಗಳು 16ನೇ ಅನನ್ಯ ವಚನ, ಯು ವಿಲ್ ಶೋ ಮೀ ದ ಪಾತ್ ಆಫ್ ಲೈಫ್, ಇನ್ ಯುವರ್ ಪ್ರೆಸೆನ್ಸ್ ಇಸ್ ಫುಲ್ನೆಸ್ ಆಫ್ ಜಾಯ್. ಇಲ್ಲಿ ದಾವೀದನು ದೇವರ ಸಮ್ಮುಖದಲ್ಲಿ ಆತನು ಪ್ರಾರ್ಥನೆ ಮಾಡ್ತಾನೆ, ದೇವರೇ ನಿನ್ನ ಮುಂದುಗಡೆ ಈಗ ಹೌದು ನಿನ್ನಲ್ಲಿ ಜೀವ ಇದೆ, ಅದು ನನಗೆ ಸಂಪೂರ್ಣವಾದ ಸಂತೋಷ ಕೊಡ್ತೇನೆ ಅಂತ ಹೇಳ್ತಾನೆ. ದಯಮಾಡಿ ಅದು ವಚನ ಓದೋಣ. ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸಿದಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ಹಲ್ಲೆಲೂಯಾ. ನಿನ್ನ ಬಲಗೈಯಲ್ಲಿ ಶಾಶ್ವತವಾದ ಭಾಗ್ಯವಿದೆ. ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ದೇವರೇ ನೀನು ನನಗೆ ಸಂತೋಷವಾದಂತಹ ಒಂದು ಜೀವಿತ ಕೊಟ್ಟಿದ್ದಿ. ಯು ವಿಲ್ ಶೋ ಮೀ ದ ಪಾತ್ ಆಫ್ ಲೈಫ್, the life which leads me into the eternal happiness. The life leads me eternal security in Jesus Christ. The life leads me eternal rejoice in Jesus Christ. Hallelujah. ಆ ಒಂದು ನಿಜವಾದಂತಹ ಸಂತೋಷ ಸಮಾಧಾನ ಅದು ಯೇಸು ಕ್ರಿಸ್ತನಲ್ಲಿ ಮಾತ್ರ ಸಿಗಲಿಕ್ಕೆ ಸಾಧ್ಯ ಪ್ರಿಯರೇ. ಅದೇ ರೀತಿ ಜ್ಞಾನೋಕ್ತಿ 37ನೇ 4ನೇ ವಚನ, ಕೀರ್ತನೆಗಳು 37:4, ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಯೆಹೋವನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಡಿಲೈಟ್ ಯುವರ್ಸೆಲ್ಫ್ ಇನ್ ದ ಲಾರ್ಡ್ ಅಂಡ್ he shall give you desires of your heart. ಈ ಒಂದು ವಾಕ್ಯವನ್ನು ಹೇಳೋದ್ರ ಮುಖಾಂತರ ಮುಗಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಯಾರ್ಯಾರು ಯೆಹೋವನಲ್ಲಿ ಸಂತೋಷ ಪಡುತ್ತಾರೋ, ಯಾರ್ಯಾರು ಯಾವಾಗಲೂ ದೇವರಲ್ಲಿ ರಿಜಾಯ್ಸ್ ಅವರಾಗಿರ್ತಾರೋ ಅವರೇ ಆಶ್ವಾಸಪಟ್ಟದ ಜನರಾಗಿದ್ದಾರೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯಾರ್ಯಾರು ನಿಮ್ಮ ಹೃದಯದ ಇಷ್ಟಾರ್ಥ ನೆರವೇರಿಸಬೇಕಾ, ನಿಮ್ಮ ಎಲ್ಲ ಅಂದುಕೊಂಡಂತ ಎಲ್ಲ ರೀತಿಯಂತ ಒಂದು ಇಚ್ಛೆಗಳು ನೆರವೇರಬೇಕಾ, ಹಾಗಾದ್ರೆ ಯೇಸು ಕ್ರಿಸ್ತ ಮೇಲೆ ಆತುಕೊಳ್ಳ್ರಿ. ಯಾರ್ಯಾರು ಯೇಸು ಕ್ರಿಸ್ತ ಮೇಲೆ ಆತುಕೊಳ್ಳುತ್ತಾರೋ, ಯೇಸು ಕ್ರಿಸ್ತನ ಎದುರು ನೋಡುತ್ತಾರೋ, ಯೇಸು ಕ್ರಿಸ್ತನ ಸಂಪೂರ್ಣ ಭರವಸೆ ಇಡುತ್ತಾರೋ ಅವರಿಗೆ ದೇವರು ಅವರ ಹೃದಯದ ಇಷ್ಟಾರ್ಥಗಳನ್ನ ಆತ ನೆರವೇರಿಸುವನಾಗಿದ್ದಾನೆ. ಡಿಲೈಟ್ ಇನ್ ಮೀ ದಟ್ ಎವ್ರಿ ಡಿಸೈರ್ಸ್ ಆಫ್ ಯುವರ್ ಹಾರ್ಟ್ಸ್ ಆರ್ ಗೋಯಿಂಗ್ ಟು ಬಿ ಫುಲ್ಫಿಲ್ಡ್. ನಿಮ್ಮ ಜೀವಿತದಲ್ಲಿರುವಂತಹ ಎಲ್ಲ ರೀತಿಯಂತ ಆಶೆ ಆಕಾಂಕ್ಷೆಗಳನ್ನು ದೇವರು ನೆರವೇರಿಸುವವನಾಗಿದ್ದಾನೆ. ಇವತ್ತು ಅನೇಕರು ತಮ್ಮಲ್ಲಿ ಅನೇಕ ರೀತಿಯ ಆಕಾಂಕ್ಷೆಗಳಿದೆ, ಅನೇಕ ಉದ್ದೇಶಗಳಿದೆ, ಅನೇಕ ದರ್ಶನಗಳಿದೆ, ಅನೇಕ ರೀತಿಯಂತ ಆಸೆಗಳನ್ನು ಇಟ್ಟುಕೊಂಡು ಜೀವಿತದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಅನೇಕ ಜನರು ಯೇಸುವನ್ನು ಬಿಟ್ಟು ಅವರು ಲೋಕವನ್ನು ಹಿಂಬಾಲಿಸ್ತಾ ಇದ್ದಾರೆ. ಯೇಸುವನ್ನು ಬಿಟ್ಟು ಲೋಕದ ಕಡೆಗೆ ಮುಖ ಮಾಡಿಕೊಂಡಿದ್ದಾರೆ. ಯೇಸುವನ್ನು ಬಿಟ್ಟು ಯೇಸು ಕ್ರಿಸ್ತನ ಆತುಕೊಳ್ಳೋದನ್ನು ಬಿಟ್ಟು ಈಗ ಬೆಳಿಗ್ಗೆ ರಾತ್ರಿ ಬೆಳಗ್ಗೆ ದುಡಿದಲ್ಲಿ ಪ್ರಯಾಸ ಪಡದಲ್ಲಿ ಅವರು ತಮ್ಮ ಜೀವಿತನ ಕಳೀತಾ ಇದ್ದಾರೆ. ಆದ್ರೆ ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನನ್ನ ಇಷ್ಟಾರ್ಥ ನೆರವೇರಬೇಕಂತಂದ್ರೆ ನಾನು ಮಾಡಬೇಕಾದ ಒಂದೇ ಒಂದು ಕೆಲಸ, ಐ ನೀಡ್ ಟು ಡಿಪೆಂಡ್ ಅಪಾನ್ ಜೀಸಸ್ ಕ್ರೈಸ್ಟ್. ಹಲ್ಲೆಲೂಯಾ. ದಾವೀದನು ಹೇಳ್ತಾ ಇದ್ದಾನೆ, ನನ್ನ ಹೃದಯದ ಇಷ್ಟಾರ್ಥಗಳನ್ನ ದೇವರು ನೆರವೇರಿಸಬೇಕಂತಂದ್ರೆ ನಾನು ದೇವರ ಮೇಲೆ ಆತುಕೊಳ್ಳಬೇಕಾಗಿದೆ. ಐ ನೀಡ್ ಟು ಡಿಪೆಂಡ್ ಅಪಾನ್ ಗಾಡ್. When I trust in Jesus, when I depend upon every my desires are going to be fulfilled in my life. ನನ್ನ ಜೀವಿತದ ಎಲ್ಲ ರೀತಿಯಂತ ಇಚ್ಛೆಗಳನ್ನ ಆತನು ಪೂರೈಸಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 13:44 ವಚನ, ಮತ್ತಾಯ 13:44, The kingdom of heaven is like a treasure hidden a field which a man found and hid and for joy over it goes and shall all that he has buys the field. Okay, ಒಂದು ನಿಮಿಷ ಓದ್ಕೊಳ್ಳೋಣ ವಾಕ್ಯ. ಮತ್ತಾಯ 13:44, ಪರಲೋಕ ರಾಜ್ಯವು ಹೊಲದಲ್ಲಿ ಉಳಿಟ್ಟಂತಹ ಒಂದು ದ್ರವ್ಯಕ್ಕೆ ಅಥವಾ ಒಂದು ಆಸ್ತಿಗೆ, ಒಂದು ಟ್ರೆಜರ್ಗೆ ಅದು ಹೋಲಿಕೆಯಾಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು. ಕೇಳಿಸ್ಕೊಡ್ರಿ, ಒಂದು ಕಥೆಯನ್ನು ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಈಗ ಹೌದು, ಒಂದು ಪರಲೋಕ ರಾಜ್ಯವು ಒಂದು ಹೊಲಕ್ಕೆ ಹೋಲಿಕೆ ಆಗಿದೆ. ಒಬ್ಬ ಮನುಷ್ಯನು ಆ ಹೊಲದಲ್ಲಿ ಒಂದು ನಿಧಿಯನ್ನು ನೋಡ್ತಾನೆ. ಆ ನಿಧಿಯನ್ನು ನೋಡಿ ಆ ನಿಧಿಯನ್ನು ಹೇಗಾದ್ರೂ ಮಾಡಿ ಸಂಪಾದನೆ ಮಾಡಿಕೊಳ್ಬೇಕೆಂಬುದಾಗಿ ತನ್ನ ಜೀವಿತನೆಲ್ಲ ಮಾರಿ ಅಂತ ಹೇಳುವಾಗ ಆತನಿಗೆ ಎಲ್ಲ ಸಂಪತ್ತು, ಆಸ್ತಿ, ಹಣ, ಐಶ್ವರ್ಯ ಎಲ್ಲವನ್ನು ಮಾರಿ ಆ ಹೊಲವನ್ನು ಕೊಂಡುಕೊಳ್ತಾನೆ. ಯಾಕೆ ಗೊತ್ತಾ? ಆ ನಿಧಿಗೋಸ್ಕರ ಹೊಲವನ್ನು ಕೊಂಡುಕೊಳ್ತಾ ಇದ್ದಾನೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಪರಲೋಕದಲ್ಲಿ ಸಿಗಬೇಕಂದ್ರೆ ನಿನಗಿರುವಂತದ್ದೆಲ್ಲವನ್ನು ಕೂಡ ಯೇಸು ಕ್ರಿಸ್ತನಿಗೋಸ್ಕರ ತ್ಯಾಗ ಮಾಡು. ಯಾವ ರೀತಿ ಆ ಮನುಷ್ಯನು ತನಗಿರುವಂತ ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ತನ್ನ ಜೀವಿತವನ್ನೇ ಮಾರಿ ಆ ಬಂದಂತ ಹಣದಿಂದ ಆ ಹೊಲವನ್ನು ಕೊಂಡುಕೊಂಡನು. ಆ ಹೊಲ ಕೊಂಡುಕೊಳ್ಳಿಕ್ಕೆ ಮುಖ್ಯವಾದ ಕಾರಣ ಏನ್ ಗೊತ್ತಾ? ಆ ಹೊಲದಲ್ಲಿರುವಂತಹ ನಿಧಿ. ಆ ನಿಧಿಗೋಸ್ಕರ ಹೊಲವನ್ನು ಕೊಂಡುಕೊಳ್ತಾ ಇದ್ದಾನೆ. ಯಾಕಂತಂದ್ರೆ 1 ಲಕ್ಷ 2 ಲಕ್ಷ ಆ ದುಡ್ಡು ಕೊಟ್ಟು ಹೊಲವನ್ನು ಕೊಂಡ್ಕೊಂಡ್ರೆ ಅವನು ಕೋಟಿ ಸಂಪಾದನೆ ಮಾಡಬಹುದು.
ಅದಕ್ಕೋಸ್ಕರ ಅವನೇನ್ ಮಾಡಿದ, ತನಗಿರುವಂತ ಎಲ್ಲ ಆಸ್ತಿಯನ್ನ, ಹಣವನ್ನ, ಒಂದ್ ವೇಳೆ ಅವಲನ್ನು ಕೊಂಡ್ಕೊಳ್ಳಿಕ್ಕೆ ಹಣ ಕಡಿಮೆ ಆಗಿದ್ರೆ ಅನೇಕದ ಸಾಲ ಮಾಡ್ಕೊಂಡು ಬಂದು ಏನ್ ಮಾಡ್ತಾ ಇದ್ದಾನೆ, ಆ ಹಣವನ್ನ ಕೊಟ್ಟು ಆ ಹೊಲವನ್ನು ಕೊಂಡುಕೊಳ್ತಾ ಇದ್ದಾನೆ. ಅದೇ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಆ ರೀತಿ ಒಬ್ಬ ಮನುಷ್ಯನು ಯಾವ ರೀತಿ ನಿಧಿಗೋಸ್ಕರ ಹೊಲವನ್ನ ಕೊಂಡುಕೊಂಡನೋ ಅದೇ ರೀತಿಯಾಗಿ ಪರಲೋಕ ರಾಜ್ಯವು ಅವನ ನಿಧಿಗೆ ಹೋಲಿಕೆಯಾಗಿದೆ. ನಿಮಗಿರುವಂತ ಎಲ್ಲವನ್ನು ಮಾರಿ, ಅದರ ಅರ್ಥ ಏನ್ ಗೊತ್ತಾ, ನಿನಗಿರುವಂತ ಎಲ್ಲ ಮಾರಿ ಅಂತ ಹೇಳಿದ್ರೆ ಆಸ್ತಿ ಅಂತಸ್ತು ಕಾರು ಬಂಗಲೆಲ್ಲ ಮಾರಿಬಿಟ್ಟು ಬಾ ಅಂತ ಹೇಳ್ತಾ ಇಲ್ಲ ದೇವರು. ದೇವರುವಂತ ಸಂಗತಿ ಅಂತಂದ್ರೆ ಲೋಕದ ಆಸೆಗಳನ್ನ ಬಿಡು, ಲೋಕದ ಮೇಲುವಂತ ಒಂದು ಇಚ್ಛೆಗಳನ್ನ ಬಿಟ್ಟು ನನ್ನ ಕಡೆಗೆ ತಿರುಗಿಕೋ. ಲೋಕವು ಲೋಕದ ಸಂಗತಿ ಗತಿಸಿ ಹೋಗುತ್ತದೆ, ಆದರೆ ಯೆಹೋವನಲ್ಲಿ ಭರವಸೆ ಇಡುವವನು ಎಂದೆಂದಿಗೂ ಬದುಕುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. One who always trust in the Lord, they live forever and ever and ever. Hallelujah. ಯಾರ್ಯಾರು ಯೇಸು ಕ್ರಿಸ್ತನ ಆತುಕೊಳ್ಳುತ್ತಾರೋ, ದೇವರ ಮೇಲೆ ಆತುಕೊಂಡು ಜೀವಿಸುವವರು ನಿತ್ಯತ್ವಕ್ಕೆ ಅವರು ಜೀವಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮಗೆ ಕೊಟ್ಟಂತ ಸಮಯ ಮುಕ್ತಾಯವಾಯಿತು. ನಾನು ಕನ್ಕ್ಲೂಡ್ ಮಾಡಿ ಮುಗಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಈಗ ದೇವರು ನಮ್ಮ ಜೀವಿತದಲ್ಲಿ ನಿಜವಾದಂತ ಸಂತೋಷವನ್ನ ಕೊಟ್ಟಿದ್ದಾನೆ. ಯಾರ್ಯಾರೆಲ್ಲ ಯೇಸು ನಂಬಿಕೊಂಡಿದ್ರು ನಿಮಗೆ ನಿಜವಾದ ಸಂತೋಷ ಇದೆ, ನಿಮಗೆ ನಿಜವಾದ ಫ್ರೀಡಮ್ ಅದು ಯೇಸು ಕ್ರಿಸ್ತನಲ್ಲಿ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಾವು ಯೇಸುಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡಿ ಬಂದಿದ್ದೇವೆ. ನಮಗಿರುವಂತ ಎಲ್ಲ ಪದವಿಯನ್ನ, ನಮಗಿರುವಂತ ಎಲ್ಲ ಆಸ್ತಿಯನ್ನ, ಎಲ್ಲ ಸ್ನೇಹಿತರನ್ನ, ಎಲ್ಲ ಬಂಧು ಬಳಗದವರನ್ನ, ನಮಗಿರುವಂತ ಎಲ್ಲ ಕೆಲಸ ಕಾರ್ಯಗಳನ್ನ ನಾವೆಲ್ಲವನ್ನು ತ್ಯಾಗ ಮಾಡಿ ಬಂದಿದ್ದೇವೆ. ಆ ತ್ಯಾಗ ಮಾಡಿ ಬಂದು ಈ ರಕ್ಷಣೆಯನ್ನು ನಾವೇನ್ ಮಾಡಿದ್ದೇವೆ, ಯೇಸು ಕ್ರಿಸ್ತನಿಂದ ಉಚಿತವಾಗಿ ಪಡೆದುಕೊಂಡಿದ್ದೇವೆ. ಈ ರಕ್ಷಣೆಯನ್ನ ಕೊನೆಯವರೆಗೂ ಕಾಪಾಡಿಕೊಳ್ಳುವರಾಗಿರೋಣ. ಮತ್ತೊಂದು ಸಾರಿ ನಮ್ಮ ಜೀವಿತವನ್ನ ಯೇಸು ಕ್ರಿಸ್ತನ ಕಡೆಗೆ ಒಪ್ಪಿಸಿಕೊಡುವರಾಗಿರೋಣ. Let us check ourselves whether I depend upon Jesus or depending upon this world. ಈ ಪ್ರಪಂಚನ ಆತುಕೊಂಡಿದ್ದೇನೋ, ನನಗಿರುವಂತ ಆಸ್ತಿ, ಹಣ, ನನಗಿರುವಂತ ಕೆಲಸ, ನನಗಿರುವಂತ ಸ್ಯಾಲರಿ ಅದನ್ನ ಆತುಕೊಂಡಿದ್ದೇನೋ ಅಥವಾ ಯೇಸುವನ್ನು ಆತುಕೊಂಡಿದ್ದೇನೆ ಎಂಬುದಾಗಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ವೇಳೆ ನಾವೇನಾದ್ರೂ ಯೇಸು ಕ್ರಿಸ್ತನ ಒಂದು ಮಾರ್ಗದಲ್ಲಿ ಇಲ್ಲ ಅಂತಂದ್ರೆ ಮತ್ತೆ ಸರಿ ನಾವು ನಮ್ಮ ಜೊತೆ ಪರೀಕ್ಷೆ ಮಾಡಿಕೊಂಡು ಮತ್ತೆ ದೇವರ ಬಳಿಗೆ ಬರುವರಾಗಿರೋಣ. ನಾವೆಲ್ಲರೂ ಕೂಡ ಇರುವಂತ ಸ್ಥಳದಲ್ಲಿ ಕಣ್ಣುಗಳು ಮುಚ್ಚಿಕೊಂಡವರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಕರ್ತನೆ ಈ ಒಂದು ಒಳ್ಳೆ ಅವಕಾಶವನ್ನ ದೇವರೇ ನಮಗೆ ಒದಗಿಸಿಕೊಟ್ಟ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ತಂಡಕ್ಕೂ ಕೂಡ ನಾನು ಕೃತಜ್ಞತೆಯನ್ನ ಸಲ್ಲಿಸೋಳಾಗಿದ್ದೇನೆ. ಅದೇ ರೀತಿಯಾಗಿ ಯಾರೆಲ್ಲ ಈ ವಾಕ್ಯವನ್ನ ಕೇಳಿದಾರೋ ಕರ್ತನೆ ಅವರೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆಗಳನ್ನ, ಸ್ವಸ್ಥತೆಯನ್ನ ಕೊಡಬೇಕಾಗಿ ಕೇಳ್ಕೊಳ್ತೇನೆ. ನಿನ್ನ ರಕ್ಷಣೆ ಎಂಬ ಒಂದು ಕರ್ತನೆ ವಸ್ತ್ರವನ್ನ ಧರಿಸಿಕೊಂಡವರಾಗಿ ನಿನ್ನ ಶುಭ ವರ್ತಮಾನವನ್ನ ಲೋಕಕ್ಕೆಲ್ಲ ಸಾರುವಂತೆ ನೀನು ತಾನೇ ಈ ಜನರನ್ನು ಉಪಯೋಗಿಸಿಕೋಬೇಕಾಗಿ ನಾವು ಕೇಳ್ಕೊಳ್ತೇವೆ ಕರ್ತನೆ. ಕರ್ತನೆ ಯಾರೆಲ್ಲ ಆನ್ಲೈನ್ ಗೆ ಬಂದು ನೋಡಿದಾರೋ ಅವರೆಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಆಶೀರ್ವದಿಸ್ತೇವೆ. ಅಪ್ಪ, ಅವರಿಗೆ ಬೇಕಾದ ಬಿಡುಗಡೆಯನ್ನ, ಆರೋಗ್ಯವನ್ನ, ಸಮಾಧಾನವನ್ನ ಕರ್ತನೆ ದೇವರ ಎಲ್ಲ ಅಗತ್ಯತೆಗಳನ್ನ ನೀನು ತಾನೇ ನಿನ್ನ ಪರಲೋಕದ ಪ್ರಭಾವದ ಐಶ್ವರ್ಯ ತಕ್ಕ ಹಾಗೆ ಎಲ್ಲ ಕೊರತೆಗಳನ್ನ ನೀಗಿಸಬೇಕಾಗಿ ಕೇಳ್ಕೊಳ್ತೇವೆ. ನಂಬಿದರೆ ದೇವರ ಮಹಿಮೆಯನ್ನ ಕಾಣುವೆ ಎಂಬುದಾಗಿ ನಿನ್ನ ವಾಕ್ಯ ಹೇಳಿರುವ ಪ್ರಕಾರ ಯಾರೆಲ್ಲ ಈ ಮಧ್ಯಾಹ್ನದ ವೇಳೆಯಲ್ಲಿ ನಿನ್ನನ್ನ ನಂಬಿ ಬಂದಿದ್ದಾರೋ, ನಿನ್ನನ್ನ ನಿರೀಕ್ಷಿಸಿಕೊಂಡು ಬಂದಿದ್ದಾರೋ, ನಿನ್ನನ್ನ ನೋಡ್ತಾ ಇದ್ದಾರೋ ದೇವರೇ, ಅವರೆಲ್ಲರ ಮೇಲೆ ನಿನ್ನ ಕೃಪೆ, ನಿನ್ನ ದಯೆ, ನಿನ್ನ ಕರುಣೆಯನ್ನ ಸುರಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಕರ್ತನೆ, ನೀವು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದ್ದಕ್ಕಾಗಿ ಸ್ತೋತ್ರ. ಎಲ್ಲವನ್ನ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ನಂತಿಕತೆ ಸಹವಾಸ ಇಂದಿನಿಗೂ ವಿಶೇಷವಾಗಿ ಕೂಡಿ ಬಂದ ಪ್ರತಿಯೊಬ್ಬರೊಟ್ಟಿಗೆ ಮತ್ತು ಈ ಒಂದು ಫೇಸ್ಬುಕ್ ಲೈವ್ ಮೂಲಕವಾಗಿ ವಾಚ್ ಮಾಡ್ತಿರುವಂತ ಪ್ರತಿಯೊಬ್ಬ ದೇವರ ಮಕ್ಕಳೊಟ್ಟಿಗೆ ನಿತ್ಯ ನಿರಂತರವಾಗಿ ನೆಲೆಸಿರಲಿ. ಆಮೆನ್. ದೇವರ ಆಶೀರ್ವಾದ ಮಾಡಲಿ. ಮತ್ತೊಂದು ಸಾರಿ ಪಾಸ್ಟರ್ ಮೆತುಶಲ ಅವರಿಗೆ ಯೇಸು ಕ್ರಿಸ್ತನಲ್ಲಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಗ್ರೇಸ್ ವರ್ಷಿಪರ್ಸ್ ತಂಡದವರೆಗೂ ಈ ಒಂದು ಪೇಜ್ ನಲ್ಲಿ ಬಂದು ನಾವು ದೇವರ ವಾಕ್ಯನ ಹಂಚಲಿಕ್ಕೆ ಕೊಟ್ಟಂತ ವಿಶೇಷವಾದ ಸಮಯಕ್ಕಾಗಿ ದೇವರನ್ನ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು. ದೇವರ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಒಂದು ವಾಕ್ಯ ನಿಮಗೆ ಇಷ್ಟವಾಗಿದೆ ದಯಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ. ಯಾರ್ಯಾರಿಗೆ ವಾಕ್ಯ ಸಾರಿ ಅವ್ರ ಪ್ರತಿಯೊಬ್ಬರು ಕೂಡ ಈ ವಾಕ್ಯವನ್ನ ಕೇಳಿಸಲ್ಪಡಲಿ. ದೇವರ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು.